ಹಲೋ ಮಕ್ಕಳೇ, ಹೇಗಿದ್ರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೊಳ್ತೀನಿ ಮಕ್ಕಳೇ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ XT ಗ್ರಾಫ್, VT ಗ್ರಾಫ್ ಮತ್ತೆ ಆ ಗ್ರಾಫ್ಸ್ಗಳನ್ನ ಇಂಟರ್ ಕನ್ವರ್ಟ್ ಮಾಡೋದು ಹೇಗೆ, ಡಿಫ್ರೆಂಟ್ ಸ್ಟೇಟ್ಸ್ಗೆ ಗ್ರಾಫ್ಸ್ ಅನ್ನ ಬರೆಯೋದು ಹೇಗೆ ಅನ್ನೋದೆಲ್ಲ ಕಲ್ತ್ಕೊಳ್ವಿ ಅಲ್ವಾ. ಸೊ ಮಕ್ಕಳು, ಈ ಕ್ಲಾಸ್ನಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಕಲಿಲಿಕ್ಕೆ ಹೋಗ್ತಾ ಇದೀವಿ. ದಟ್ ಈಸ್ ಕಾಲ್ಡ್ ಮೋಷನ್ ಅಂಡರ್ ಗ್ರಾವಿಟಿ. ಸೊ ಈ ಮೋಷನ್ ಅಂಡರ್ ಗ್ರಾವಿಟಿ ಅನ್ನೋದು ಈ ಗ್ರಾವಿಟಿ ಚಾಪ್ಟರ್ ಬರಲಿ ಅಥವಾ ಈ ಮೋಷನ್ ಸ್ಟ್ರೇಟ್ ಲೈನ್ ಇರಲಿ, ಸೊ ಎರಡಕ್ಕೂ ಸ್ವಲ್ಪ ಡಿಫ್ರೆಂಟ್ ಬರ್ತದೆ. ಬಟ್ ಒಂದು ಗ್ರಾವಿಟೇಷನ್ ಚಾಪ್ಟರ್ನಲ್ಲಿ ಆ ಫೋರ್ಸ್ ಅನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ನಾವು ಫೋರ್ಸ್ ಅನ್ನ ಜಾಸ್ತಿ ಫೋಕಸ್ ಮಾಡೋದಿಲ್ಲ. ಬಟ್ ಆ ಫೋರ್ಸ್ ಪ್ರೊಡ್ಯೂಸ್ ಮಾಡಿದಂಥ ಆಕ್ಸಲರೇಷನ್ ಆಗಿರ್ಬೋದು ಅಥವಾ ವೆಲಾಸಿಟಿಗಳಾಗಿರ್ಬೋದು, ಇವುಗಳನ್ನ ನಾವು ಜಾಸ್ತಿ, ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಆಗಿರ್ಬೋದು, ಇವುಗಳನ್ನ ಜಾಸ್ತಿ ಫೋಕಸ್ ಮಾಡ್ಕೊಳ್ತೀವಿ ನಾವು. ಓಕೆನಾ? ಯಾಕಂದ್ರೆ ಕೈನಮ್ಯಾಟಿಕ್ಸ್ ಆಗಿರೋದ್ರಿಂದ ಇದು. ಸೊ ಇವತ್ತಿನ ದಿನ ನಾವು ಈ ವರ್ಟಿಕಲ್ ಮೋಷನ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಂತ ಹೇಳಿದ್ರೆ ಮೋಷನ್ ಅಂಡರ್ ಗ್ರಾವಿಟಿ ಅಂದ್ರೆ ವರ್ಟಿಕಲ್ ಮೋಷನ್ ಆಗಿರ್ಬೇಕಿತ್ತು, ಹೌದಲ್ವಾ? ಸೊ ವರ್ಟಿಕಲಿ ಅಪ್ವರ್ಡ್, ವರ್ಟಿಕಲಿ ಡೌನ್ವರ್ಡ್. ಸೊ ಈ ಎರಡು ಮೋಷನ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಓಕೆನಾ? ಎಸ್. ಸೊ ಬನ್ನಿ, ತಡ ಮಾಡೋದು ಶುರು ಮಾಡೋಣ. ಮೋಷನ್ ಅಂಡರ್ ಗ್ರಾವಿಟಿ. ನನ್ನ ಹೆಸರು ಆಕಾಶ್ ಅಂಡ್ ಇದು ನಿಮ್ಮ ನ್ಯಾಚುರಲ್ ಫಿಲಾಸಫಿ. ಓಕೆ, ಮೋಷನ್ ಅಂಡರ್ ಗ್ರಾವಿಟಿ. ಮಕ್ಕಳೇ, ಸ್ಟ್ರೇಟ್ ಲೈನ್ ಮೋಷನ್ ಆಗಿರಲಿ ಅಥವಾ ವರ್ಟಿಕಲ್ ಮೋಷನ್ ಆಗಿರಲಿ, ಸೊ ಕೆಲವೊಂದು ಸೈನ್ ಕನ್ವೆನ್ಷನ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಯಾಕೆಂತಂದ್ರೆ ನೋಡಿ, ಹಾರಿಜಾಂಟಲ್ ಮೋಷನ್ ಅಲ್ಲಿ ಪಾರ್ಟಿಕಲ್ ಫಾರ್ವರ್ಡ್ ಹೋಯ್ತು ಅಂತ ಹೇಳಿದ್ರೆ ಪಾಸಿಟಿವ್ ವೆಲಾಸಿಟಿ ಅಂತ ತಗೊಳ್ತೀರಿ, ಬ್ಯಾಕ್ವರ್ಡ್ ಬಂತು ಅಂತ ಹೇಳಿದ್ರೆ ನೆಗೆಟಿವ್ ವೆಲಾಸಿಟಿ ಅಂತ ತಗೊಳ್ತೀರಿ ಅಲ್ವಾ. ಸೊ ಇಲ್ಲೂ ಕೂಡ ಕೆಲವೊಂದಷ್ಟು ಸೈನ್ ಕನ್ವೆನ್ಷನ್ ಬರ್ತದೆ. ಪಾರ್ಟಿಕಲ್ ಮೇಲೆ ಹೋಗ್ತಿದ್ರೆ ಪಾಸಿಟಿವ್ ತಗೊಳ್ಬೇಕಾ ವೆಲಾಸಿಟಿಯನ್ನ, ಕೆಳಗಡೆ ಬರ್ತಿದ್ರೆ ಪಾಸಿಟಿವ್ ತಗೊಳ್ಬೇಕಾ, ಸೊ ಈ ತರ ಕನ್ಫ್ಯೂಷನ್ಸ್ಗಳು ಇರ್ತದೆ. ಸೊ ಆಕ್ಸಲರೇಷನ್ ಯಾವ ಟೈಮ್ನಲ್ಲಿ ನೆಗೆಟಿವ್ ಪಾಸಿಟಿವ್ ಆಗ್ತದೆ ಇಲ್ಲಿ, ಸೊ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಸೊ ಎಲ್ಲ ನಾವು ಈ ಸೈನ್ ಕನ್ವೆನ್ಷನ್ ಅನ್ನೋ ಕಾನ್ಸೆಪ್ಟ್ ಅಂಡರ್ ನಲ್ಲಿ ಕ್ಲಿಯರ್ ಮಾಡ್ಕೊಳ್ವಾ. ಓಕೆನಾ? ಎಸ್, ಸೈನ್ ಕನ್ವೆನ್ಷನ್. ಓಕೆ ಮಕ್ಕಳು, ಈ ಸೈನ್ ಕನ್ವೆನ್ಷನ್ ಅನ್ನ ಯಾವ ಕ್ವಾಂಟಿಟೀಸ್ಗೆ ಬರೀತೀವಿ? ಯೂಶುವಲಿ ನಾವು ವೆಕ್ಟರ್ ಕ್ವಾಂಟಿಟೀಸ್ಗೆ ಜಾಸ್ತಿ ಬರೀತೀವಿ. ಸೊ ಇವಾಗ ನೋಡಿ, 3 ಕೈನಮ್ಯಾಟಿಕ್ ಈಕ್ವೇಶನ್ ತಗೊಳ್ಳಿ ಮಕ್ಕಳು. V is equal to U plus AT, S is equal to UT plus half AT square, ಮತ್ತೆ ಲಾಸ್ಟ್ ಈಕ್ವೇಶನ್ V square is equal to U square plus 2AS. These are the 3 ಕೈನಮ್ಯಾಟಿಕ್ ಈಕ್ವೇಶನ್ಸ್. ಈ 3 ಈಕ್ವೇಶನ್ಸ್ ನಲ್ಲಿ ನೋಡಿ ಮಕ್ಕಳು, ಫೈನಲ್ ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ, initial velocity vector quantity, acceleration vector quantity, displacement vector quantity, but time is a scalar. ಈಗ ವೆಕ್ಟರ್ ಕ್ವಾಂಟಿಟೀಸ್ ಅಂದಮೇಲೆ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಇರ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್, ಅದರ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್, ಹೌದಲ್ವಾ? ಸೊ ಆದ್ರಿಂದ ಈ ಒನ್ ಡೈಮೆನ್ಷನಲ್ ಮೋಷನ್ ನಲ್ಲಿ ನಾವು, ಸೊ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಹೇಳಿದ್ರೆ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಒನ್ ಡೈಮೆನ್ಷನಲ್ ಮೋಷನ್ ಅಲ್ವಾ. ಸೊ ಅಂತ ಹೇಳಿದ್ರೆ ಪಾರ್ಟಿಕಲ್ ಯಾವತ್ತೂ ಕೂಡ ಇಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಲ್ಲಿ ಮೂವ್ ಆಗ್ತಾ ಇರ್ತದೆ ಅಲ್ವಾ. ಸೊ ಪಾರ್ಟಿಕಲ್ ಮೇಲೆ ಹೋಗ್ಲಿ ಅಥವಾ ಕೆಳಗಡೆ ಬರಲಿ, ಸೊ ಆ ಪಾರ್ಟಿಕಲ್ದು ಆಕ್ಸಲರೇಷನ್ ಯಾವತ್ತು ಕಾನ್ಸ್ಟೆಂಟ್ ಇರ್ತದೆ. ಮತ್ತೆ ಈ ಈಕ್ವೇಶನ್ಸ್ಗಳು ಬರೀ ಕಾನ್ಸ್ಟೆಂಟ್ ಆಕ್ಸಲರೇಷನ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಸೊ ಅದರಿಂದ ಮೋಷನ್ ಅಂಡರ್ ಗ್ರಾವಿಟಿನಲ್ಲಿ ಸೊ ನಾವು ಕಾನ್ಸ್ಟೆಂಟ್ ಆಕ್ಸಲರೇಟೆಡ್ ಮೋಷನ್ ತಗೊಳ್ಳೋದ್ರಿಂದ ಈಕ್ವೇಶನ್ಸ್ಗಳನ್ನ ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು. ಓಕೆನಾ? ಸೊ ವ್ಯಾಲಿಡ್, 3 ಈಕ್ವೇಶನ್ಸ್ ಕೂಡ ವ್ಯಾಲಿಡ್. ಬಟ್ ಒಂದೇನು ಅಂತ ಹೇಳಿದ್ರೆ, ಸೊ ಯಾವ ಟೈಮ್ನಲ್ಲಿ ಪ್ಲಸ್ ಮೈನಸ್ ತಗೊಳ್ಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿಟ್ಕೊಳ್ಬೇಕು. ಓಕೆನಾ? ಸೊ ಈಗ ವೆಕ್ಟರ್ ಕ್ವಾಂಟಿಟೀಸ್ ಅಂತ ಬಂದಾಗ ಒನ್ ಡೈಮೆನ್ಷನ್ ನಲ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಡೈರೆಕ್ಷನ್ ಹೇಳಲಿಕ್ಕೆ ಪ್ಲಸ್ ಆರ್ ಮೈನಸ್ ಈ 2 ಸೈನ್ಸ್ಗಳು ಸಾಕು, ಅಥವಾ ಪ್ಲಸ್ ಅಂಡ್ ಮೈನಸ್ ಸೈನ್ಸ್ಗಳು ಸಾಕು. ಬಟ್ 2 ಡೈಮೆನ್ಷನ್ಗೆ ಬಂದಾಗ ವೆಕ್ಟರ್ ಸಿಂಬಲ್ ನಾವು ಬರ್ಕೊಳ್ಬೇಕಾಗ್ತದೆ. ಬಟ್ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಸೊ ಪ್ಲಸ್ ಅಂಡ್ ಮೈನಸ್ ಸೈನ್ಸ್ ಆರ್ ಮೋರ್ ದೆನ್ ಇನಫ್ ಟು ಸ್ಪೆಸಿಫೈ ದ ಅಥವಾ ಡಿನೋಟ್ ದ ವೆಕ್ಟರ್ಸ್ ಇನ್ ಒನ್ ಡೈಮೆನ್ಷನಲ್ ಮೋಷನ್. ಸೊ ಆದ್ರಿಂದ ಇಲ್ಲಿರುವಂತ ವೆಕ್ಟರ್ಸ್ ಗಳನ್ನ ನಾವು ಸೈನ್ ಕನ್ವೆನ್ಷನ್ಸ್ ನಲ್ಲಿ ಯಾವ ಟೈಮಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಡಿಟರ್ಮೈನ್ ಮಾಡಿಬಿಟ್ಟು ಸೊ ಅವುಗಳನ್ನ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಎಲ್ಲಾ ಪ್ರಾಬ್ಲಮ್ಸ್ ನಲ್ಲೂ ಅದೇ ಸೈನ್ ಕನ್ವೆನ್ಷನ್ ಅನ್ನ ಯೂಸ್ ಮಾಡ್ತೀವಿ ಮಕ್ಕಳೇ ನಾವು. ಸೊ ಫಸ್ಟ್ ಬರುವಂತ ಕ್ವಾಂಟಿಟಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್. ಸೊ ಈ ಡಿಸ್ಪ್ಲೇಸ್ಮೆಂಟ್ ಯಾವಾಗೆಲ್ಲ ಪಾಸಿಟಿವ್ ಇರ್ತದೆ, ಯಾವಾಗೆಲ್ಲ ನೆಗೆಟಿವ್ ಆಯ್ತದೆ. ಎರಡೇ ಸಿಚುವೇಶನ್ ಪಾಸಿಬಲ್ ಇಲ್ಲಿ, ಒಂದು ಪಾಸಿಟಿವ್ ಅಥವಾ ನೆಗೆಟಿವ್. ಓಕೆ, ವೆನ್ particles final position is above the initial position. ಓಕೆ, ಸೊ ಇಂಥ ಟೈಮ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಇರ್ತದೆ. ನೆಗೆಟಿವ್ ಯಾವಾಗ ಆಗ್ತದೆ ಡಿಸ್ಪ್ಲೇಸ್ಮೆಂಟ್? ವೆನ್ ಪಾರ್ಟಿಕಲ್ಸ್ final position is below the initial position. ಇಂಥ ಟೈಮ್ ನಲ್ಲಿ ಏನಾಗ್ತದೆ? ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಇರ್ತದೆ. ಇವಾಗ ನೋಡಿ ಮಕ್ಕಳೇ,
ಪಾರ್ಟಿಕಲ್ ಮೇಲೆ ಹೋಗ್ತಾ ಇದೆ, ಇದು ಇನಿಷಿಯಲ್ ಪೊಸಿಷನ್, ಇಲ್ಲಿಂದ ಥ್ರೋ ಮಾಡಿರೋದು ಪಾರ್ಟಿಕಲ್ನ ಮೇಲೆ ಹೋಗ್ತಾ ಇದೆ, ಇದು ಫೈನಲ್ ಪೊಸಿಷನ್, ಹೌದಲ್ವಾ? ಪಾರ್ಟಿಕಲ್ ಮೇಲೆ ಹೋಗ್ತಾ ಇದೆ ಅಂದಮೇಲೆ ಫೈನಲ್ ಪೊಸಿಷನ್ ಈಸ್ ಅಬೌವ್ ದ ಇನಿಷಿಯಲ್ ಪೊಸಿಷನ್. ಆಗ ಈ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವೇನಂತ ತಗೋಬೇಕು? ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೋಬೇಕು. ಯಾವಾಗ ಪಾರ್ಟಿಕಲ್ ಕೆಳಗಡೆ ಬೀಳ್ತಾ ಇದ್ರೆ ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಫೈನಲ್ ಪೊಸಿಷನ್ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್. ಅಂತ ಟೈಮ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ನೆಗೆಟಿವ್ ಅಂತ ತಗೋಬೇಕು. ಕ್ಲಿಯರ್ ಆಯ್ತಾ? ಎಸ್. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಸೈನ್ ಕನ್ವೆನ್ಷನ್. ನೆಕ್ಸ್ಟ್ ವೆಲಾಸಿಟಿದು ಸೈನ್ ಕನ್ವೆನ್ಷನ್ಗೆ ಬರುವ. ಸೆಕೆಂಡ್ ಕ್ವಾಂಟಿಟಿ ವೆಲಾಸಿಟಿ. ಸೊ ವೆಲಾಸಿಟಿ ಕೂಡ ಈದರ್ ಪಾಸಿಟಿವ್ ಆಗಬೇಕು ಅಥವಾ ನೆಗೆಟಿವ್ ಆಗಬೇಕು. ಯಾವಾಗ ಪಾಸಿಟಿವ್ ಆಗ್ತದೆ ವೆಲಾಸಿಟಿ? ವೆನ್ ಪಾರ್ಟಿಕಲ್ is moving upwards. ಪಾರ್ಟಿಕಲ್ ಅಪ್ವರ್ಡ್ಸ್ ಮೂವ್ ಆಯಿತು ಅಂತ ಹೇಳಿದ್ರೆ ಸೊ ಏನಾಯ್ತದೆ? ವೆಲಾಸಿಟಿ ಪಾಸಿಟಿವ್ ಆಗ್ತದೆ. ಸೊ ವೆಲಾಸಿಟಿ ವಿ is equal to positive upward direction ಇದೆ. ಓಕೆನಾ? ವೆನ್ ಪಾರ್ಟಿಕಲ್ ಮೂವ್ಸ್ ಡೌನ್ವರ್ಡ್ಸ್ ವೆಲಾಸಿಟಿ ಇಸ್ ನೆಗೆಟಿವ್. ಪಾರ್ಟಿಕಲ್ is moving downwards. ಇಂಥ ಟೈಮ್ನಲ್ಲಿ ವೆಲಾಸಿಟಿ ನೆಗೆಟಿವ್ ಇರ್ತದೆ. ಓಕೆ, ಎಸ್. ಸೊ ಮೇಲೆ ಥ್ರೋ ಮಾಡಿದ್ರೆ ಪಾರ್ಟಿಕಲ್ ಮೇಲೆ ಹೋಗ್ತಾ ಇರ್ತದೆ, ವೆಲಾಸಿಟಿ ಪಾಸಿಟಿವ್. ಕೆಳಗಡೆ ಬರ್ತಾ ಇದ್ರೆ ವೆಲಾಸಿಟಿ ನೆಗೆಟಿವ್. ಓಕೆ, ಮೂರನೇದು ಆಕ್ಸೆಲರೇಷನ್. ಆಕ್ಸೆಲರೇಷನ್ ಈಸ್ ಆಲ್ವೇಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಡೌನ್ವರ್ಡ್ ಡೈರೆಕ್ಷನ್. ಆಕ್ಸಲರೇಷನ್ ಆಲ್ವೇಸ್ ಡೌನ್ವರ್ಡ್ಸ್ ಅಂತ ಹೇಳಿದ್ರೆ ಮುಗಿತು ಮಕ್ಕಳ. ಎ ವ್ಯಾಲ್ಯೂ ಯಾವತ್ತು -g ಆಗಿರ್ತದೆ. ಸೊ ಪಾರ್ಟಿಕಲ್ ಮೇಲಾದ್ರೂ ಹೋಗ್ಲಿ, ಪಾರ್ಟಿಕಲ್ ಕೆಳಗಾದ್ರೂ ಬರಲಿ, ಎ ಇಸ್ ಈಕ್ವಲ್ ಟು -g. ಕ್ಲಿಯರ್ ಆಯ್ತಾ? ಸೊ ಈ ರೀತಿ ಮಕ್ಕಳೇ 3 ಸೈನ್ ಕನ್ವೆನ್ಷನ್ಸ್ ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದೇ ಸೈನ್ ಕನ್ವೆನ್ಷನ್ಸ್ ಗಳನ್ನ ಪ್ರತಿಯೊಂದು ಪ್ರಾಬ್ಲಮ್ ನಲ್ಲೂ ಯೂಸ್ ಮಾಡ್ತೀವಿ ನಾವು. ಅದೇ ಸೈನ್ ಕನ್ವೆನ್ಷನ್ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಓಕೆನಾ? ಎಸ್, ಸೇಮ್ ಸೈನ್ ಕನ್ವೆನ್ಷನ್ ಎಲ್ಲ ಪ್ರಾಬ್ಲಮ್ಸ್ಗೂ ವರ್ಡ್ಸ್ ಕೂಡ ಆಗ್ತದೆ. ಓಕೆ, ಸೊ ಈ ಸೈನ್ ಕನ್ವೆನ್ಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಕ್ಕಳೇ ಪಾರ್ಟಿಕಲ್ ಅಪ್ವರ್ಡ್ ಅಂದ್ರೆ ವರ್ಟಿಕಲಿ ಅಪ್ವರ್ಡ್ ಹೋಗ್ತಾ ಇದ್ರೆ 3 ಕೈನಮ್ಯಾಟಿಕ್ ಇಕ್ವೇಶನ್ಸ್ ಗಳು ಯಾವ ರಿಸಲ್ಟ್ ಅನ್ನ ಕೊಡುತ್ತದೆ. ಇನ್ ಕೇಸ್ ಪಾರ್ಟಿಕಲ್ ಏನಾದ್ರೂ ಡೌನ್ವರ್ಡ್ ಬರ್ತಾ ಇದ್ರೆ, ವರ್ಟಿಕಲಿ ಡೌನ್ವರ್ಡ್ ಬರ್ತಾ ಇದ್ರೆ 3 ಕೈನಮ್ಯಾಟಿಕ್ ಇಕ್ವೇಶನ್ ಏನ್ ರಿಸಲ್ಟ್ ಅನ್ನ ಕೊಡುತ್ತೆ, ಇದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ ನಾವು. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಪಾಸ್ ಮಾಡ್ಕೊಂಡು. ಓಕೆ, ಸೊ ಫಸ್ಟ್ ಕೇಸ್ ನಲ್ಲಿ ಮಕ್ಕಳೇ ನಾವು ವರ್ಟಿಕಲಿ ಅಪ್ವರ್ಡ್ ಮೋಷನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳುವ. ವೆನ್ ಆ ಪಾರ್ಟಿಕಲ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಸೊ ಆ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ನಮಗೆ ಫಸ್ಟ್ ಇಕ್ವೇಶನ್, ಸೆಕೆಂಡ್ ಇಕ್ವೇಶನ್ ಮತ್ತೆ ಲಾಸ್ಟ್ ಇಕ್ವೇಶನ್ ಯಾವ ಎಂಡ್ ರಿಸಲ್ಟ್ ಅನ್ನ ಅಥವಾ ಎಂಡ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡುವ. ಮತ್ತೆ ಆ ಎಂಡ್ ರಿಸಲ್ಟ್ ಅನ್ನ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ, ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ನಾವು ಯೂಸ್ ಮಾಡ್ತೀವಿ. ಕೇಸ್ 1, ವೆನ್ a body is thrown vertically upwards. Vertically upwards. Okay, yes. So ಬಾಡಿಯನ್ನು ವರ್ಟಿಕಲಿ ಅಪ್ವರ್ಡ್ಸ್ ಥ್ರೋ ಮಾಡಿದ್ವಿ. ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಸೊ ವರ್ಟಿಕಲಿ ಅಪ್ವರ್ಡ್ಸ್ ಥ್ರೋ ಮಾಡಿದ್ಮೇಲೆ ಮಕ್ಕಳೇ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ ಬಾಡಿದು ವೆಲಾಸಿಟಿ 0 ಆಗ್ತದೆ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇರ್ತದೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ. ಓಕೆ, ಎಸ್. ಸೊ ಈಗ ಮೊದಲ ಕೈನಮ್ಯಾಟಿಕ್ ಇಕ್ವೇಶನ್ ಏನು ರಿಸಲ್ಟ್ ಅನ್ನು ಕೊಡುತ್ತೆ ನೋಡುವ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ AT. ಸೊ ವಿ ಹಾಗೇನೆ ಬರ್ಕೋತೀನಿ, ಯಾಕೆಂತ ಹೇಳಿದ್ರೆ ಈ ಜಾಗದಲ್ಲಿ ಎಲ್ಲೂ ವೆಲಾಸಿಟಿ 0 ಇಲ್ಲ. ಮ್ಯಾಕ್ಸಿಮಮ್ ಹೈಟ್ ನಲ್ಲಿ ವೆಲಾಸಿಟಿ 0 ಇರೋದು. ಮ್ಯಾಕ್ಸಿಮಮ್ ಏನು ಹೈಟ್ಗೆ ಮತ್ತೆ ಬರ್ತೀನಿ ಆ ಕೇಸ್ಗೆ. ಇಸ್ ಈಕ್ವಲ್ ಟು ವಿ ಅನ್ನ ಪಾಸಿಟಿವ್ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಆಬ್ಜೆಕ್ಟ್ ಅಥವಾ ಬಾಡಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬಾಡಿ ವೆಲಾಸಿಟಿ ಪಾಸಿಟಿವ್. ಇನಿಷಿಯಲ್ ವೆಲಾಸಿಟಿ ಕೂಡ ಪಾಸಿಟಿವ್, ಅದು ಅಪ್ವರ್ಡ್ ಇದೆ. ಓಕೆ, ನೆಕ್ಸ್ಟ್ ಆಕ್ಸಿಲರೇಷನ್ ಬಂದಾಗ ಸೊ ಆಲ್ ದ ಟೈಮ್ ಆಕ್ಸಿಲರೇಷನ್ ಈಕ್ವಲ್ ಟು -g ನೇ ಆಗಬೇಕು. ಓಕೆನಾ? ಎಸ್. ಸೊ ಆಗ ಇದು -g ಇಂಟು ಟಿ ಎಟ್ ಮ್ಯಾಕ್ಸಿಮಮ್ ಹೈಟ್. ಸೊ ವಿ ವ್ಯಾಲ್ಯೂ ಏನಾಗ್ತದೆ? 0 ಆಗ್ತದೆ. u -gt ಆಗ್ತದೆ. ಸೊ ಆಗ u ಇಸ್ ಈಕ್ವಲ್ ಟು gt ಅನ್ನೋ ಒಂದು ಫಾರ್ಮುಲಾ ಸಿಗುತ್ತೆ. ಇಲ್ಲಿ t ಗೆ ನಾವು ಫಾರ್ಮುಲಾವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, u ಡಿವೈಡೆಡ್ ಬೈ g. ಈ ಒಂದು ಫಾರ್ಮುಲಾ ಸಿಗ್ತದೆ. ಸೊ ಇಷ್ಟು ಟೈಮ್ ಮಕ್ಕಳೇ ಈ ಪಾರ್ಟಿಕಲ್ ಥ್ರೋ ಏನ್ ಮಾಡಿದೀವಿ, ಆ ಥ್ರೋ ಮಾಡಿದ ಪಾರ್ಟಿಕಲ್ ಈ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ಲಿಕ್ಕೆ ತಗೊಂಡಂತ ಟೈಮ್ ಇದು. ಓಕೆನಾ? ಸಮ್ ಟೈಮ್ ಇದನ್ನ ಟೈಮ್ ಆಫ್ ಅಸೆಂಟ್ ಅಂತಾನೂ ಕರೀತಾರೆ.
isn't it? Okay. ಸೊ ಇದನ್ನ ನಾವು T1 ಅಂತ ಬರ್ಕೊಳ್ಳುವ, ಮೇಲ್ಗಡೆ ಹೋಗ್ಲಿಕ್ಕೆ ಪಾರ್ಟಿಕಲ್ ಇಷ್ಟು ಟೈಮ್ ತಗೊಳ್ತು ಅಂತ. ಟೈಮ್ ಆಫ್ is called time of ascent. ಇನ್ ಕೇಸ್ ಏನಾದ್ರು ಮಕ್ಕಳೇ ಇಲ್ಲೇನಾದ್ರೂ ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದ್ರೆ, ಇಫ್ ದೇರ್ ಇಸ್ ನೋ ಏರ್ ರೆಸಿಸ್ಟೆನ್ಸ್, ಸೊ ಪಾರ್ಟಿಕಲ್ ಮೇಲೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತಗೊಳ್ತು, ಕೆಳಗಡೆ ಬರ್ಲಿಕ್ಕೆ ಕೂಡ ಅಷ್ಟೇ ಟೈಮ್ ಅನ್ನ ತಗೊಳ್ಬೇಕು ಅಲ್ವಾ. ಟೈಮ್ ಆಫ್ ಅಸೆಂಟ್ ಶುಡ್ ಬಿ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್ ವೆನ್ ಏರ್ ರೆಸಿಸ್ಟೆನ್ಸ್ ಇಸ್ ನೆಗ್ಲೆಕ್ಟೆಡ್. ಓಕೆನಾ? ಎಸ್. ಸೊ ಆ ಟೈಮ್ ಆಫ್ ಡಿಸೆಂಟ್ ಅನ್ನ ನಾನು T2 ಅಂತ ಬರ್ಕೊಳ್ತೀನಿ. ಸೊ T2 is equal to U/G. ಯಾವಾಗ ಏರ್ ರೆಸಿಸ್ಟೆನ್ಸ್ ನೆಗ್ಲೆಕ್ಟ್ ಮಾಡಿದಾಗ ಅಲ್ಲಿ ಬರೀತೀನಿ. ವೆನ್ ಅಥವಾ ಇಫ್ there is no air resistance, then time of ascent is equal to time of descent. ಇದನ್ನ ಸಿಮಿಟ್ರಿ ಇಂದ ಮೋಷನ್ ಅಂತಾನೂ ಕರೀತಾರೆ. ಸೊ ಮೇಲಕ್ಕೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಯಿತು, ಕೆಳಗಡೆ ಬರೋ ಅಷ್ಟೇ ಟೈಮ್, ಸಿಮಿಟ್ರಿ ಇಂದ ಮೋಷನ್ ಅಂತಾನೂ ಹೇಳ್ತಾರೆ. ಓಕೆ, ಸೊ ಈಗ ಟೈಮ್ ಆಫ್ ಡಿಸೆಂಟ್ ಅನ್ನ ಬರ್ಕೊಳುವ U/G. ಓಕೆ, ದೇರ್ ಫಾರ್ ಟೋಟಲ್ ಫ್ಲೈಟ್ ಟೈಮ್ ಅಂದ್ರೆ ಪಾರ್ಟಿಕಲ್ ಎಷ್ಟೊತ್ತು ಏನಾಯ್ತು, ಸೊ ಥ್ರೋ ಮಾಡಿದಂತ ಪಾರ್ಟಿಕಲ್ ಎಷ್ಟೊತ್ತು ಫ್ಲೈ ಆಯ್ತು ಅಂತ ಹೇಳಿದ್ರೆ ವಾಪಸ್ ಥ್ರೋ ಮಾಡಿದಂತ ಜಾಗಕ್ಕೆ ಬರ್ಲಿಕ್ಕೆ ಎಷ್ಟು ಟೈಮ್ ಅನ್ನು ತಗೊಳ್ತು, ಟೋಟಲ್ ಟ್ರಾವೆಲ್ ಟೈಮ್ ಆಫ್ ದ ಪಾರ್ಟಿಕಲ್ ಅಂದ್ರೆ ಟೋಟಲ್ ಫ್ಲೈಟ್ ಟೈಮ್ ಅಂತ ಕರೆಯೋದು. ಸೊ ದಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್ ಅಂದ್ರೆ T1 ಪ್ಲಸ್ T2. ಸೊ ಇದನ್ನ T ಅಂತ ತಗೊಳ್ತೀವಿ, U/G ಪ್ಲಸ್ U/G. ಸೊ ಟೋಟಲ್ ಟ್ರಾವೆಲ್ ಟೈಮ್ ಎಷ್ಟು ಸಿಕ್ತು ಮಕ್ಕಳೇ, 2U/G. ತುಂಬಾ ಇಂಪಾರ್ಟೆಂಟ್ ಆದಂತ ಈಕ್ವೇಶನ್. ಸೊ ಫಸ್ಟ್ ಕೈನಮ್ಯಾಟಿಕ್ ಈಕ್ವೇಶನ್ ಇಂದ ಔಟ್ಪುಟ್ ಆದಂತ ರಿಸಲ್ಟ್ ಇದು. ಟೋಟಲ್ ಟ್ರಾವೆಲ್ ಟೈಮ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆನಾ? ಡಿಸೈಡ್ ಪಾರ್ಟಿಕಲ್ ಮೇಲೆ ಹೋಗಿ ಮತ್ತೆ ವಾಪಸ್ ಅದೇ ಜಾಗ ಬರ್ಲಿಕ್ಕೆ ಅಷ್ಟು ಟೈಮ್ ತಗೊಳುತ್ತೆ. ನೋಡಿ ಮಕ್ಕಳು ಈಕ್ವೇಶನ್, ಒನ್ಸ್ ಇನಿಷಿಯಲ್ ವೆಲಾಸಿಟಿ ಗೊತ್ತಾಗ್ಬಿಟ್ರೆ ಸಾಕು, ನಮಗೆ ಟೋಟಲ್ ಟ್ರಾವೆಲ್ ಟೈಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಯಾಕಂದ್ರೆ G ವ್ಯಾಲ್ಯೂ ಕಾನ್ಸ್ಟೆಂಟ್ 9.8 ಅಥವಾ 10 ಅಂತ ತಗೊಳ್ತೀರಿ ನೀವು ಅಲ್ವಾ. ಸೊ ಅದು ಕಾನ್ಸ್ಟೆಂಟ್ ಕ್ವಾಂಟಿಟಿ. ಸೊ ಆಗ ಫಸ್ಟ್ ಕೈನಮ್ಯಾಟಿಕ್ ಈಕ್ವೇಶನ್ ಅಪ್ಲಿಕೇಶನ್, ವಿ ಕ್ಯಾನ್ ಫೈಂಡ್ ಔಟ್ ದ ಟೋಟಲ್ ಟ್ರಾವೆಲ್ ಟೈಮ್ ಆಫ್ ದ ಪಾರ್ಟಿಕಲ್. ಓಕೆನಾ? ಎಸ್. ಸೊ ಈಗ ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಶನ್ ಏನ್ ಕೊಡುತ್ತೆ ನೋಡುವ, ಏನ್ ರಿಸಲ್ಟ್ ಕೊಡುತ್ತೆ ನೋಡುವ. ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಎಸ್. So second kinematic equation, S is equal to ut plus of at square. ನೋಡಿ ಮಕ್ಕಳೇ, ಇಲ್ಲಿ ಫೈನಲ್ ಪೊಸಿಷನ್ ಇಸ್ ಅಬೌವ್ ದ ಇನಿಷಿಯಲ್ ಪೊಸಿಷನ್, ಮೇಲ್ಗಡೆ ಇದೆ ಫೈನಲ್ ಪೊಸಿಷನ್. ಹಾಗೆ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ನೆಗೆಟಿವ್, ಸೈನ್ ಕನ್ವೆನ್ಷನ್ ಒಂದ್ಸರಿ ನೋಡಿ. ಡಿಸ್ಪ್ಲೇಸ್ಮೆಂಟ್ ಇಸ್ ಪಾಸಿಟಿವ್ ಹೆಚ್ಚಾಗಬೇಕು. ಯು ಇನಿಷಿಯಲ್ ವೆಲಾಸಿಟಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಪಾರ್ಟಿಕಲ್ ಮೇಲಕ್ಕೆ ಹೋಗ್ತಿದೆ ಪಾರ್ಟಿಕಲ್, ಆಗ ವೆಲಾಸಿಟಿ ಡೈರೆಕ್ಷನ್ ಕೂಡ ಅಪ್ವರ್ಡ್ಸ್, ಅದು ಕೂಡ ಪಾಸಿಟಿವ್ ಇಂಟು ಟಿ. ಆಕ್ಸಲರೇಷನ್ ಇಸ್ ನೆಗೆಟಿವ್ ಮೈನಸ್ ಆಫ್ gt ಸ್ಕ್ವೇರ್. ಈ ಒಂದು ರಿಸಲ್ಟ್ ಅನ್ನ ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಶನ್ ಕೊಡ್ತು ನಮ್ಗೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ. ಓಕೆನಾ? ಎಸ್. ಈಗ ಮೂರನೇ ಕೈನಮ್ಯಾಟಿಕ್ ಈಕ್ವೇಶನ್ ಏನ್ ರಿಸಲ್ಟ್ ಅನ್ನ ಕೊಡುತ್ತೆ ನೋಡು. ಇದು ಥರ್ಡ್ ಈಕ್ವೇಶನ್. ಈಗ ಫೈನಲ್ ವೆಲಾಸಿಟಿ 0 ಮತ್ತೆ ಬರುವ ಮಕ್ಕಳೇ, ಯಾವ್ದಾದ್ರು ಇಂಟರ್ಮೀಡಿಯೇಟ್ ಏನೋ ಪರ್ಟಿಕ್ಯುಲರ್ ಕೇಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳುವ. V ಸ್ಕ್ವೇರ್ ಅಂತಾನೆ ಬರೀತೀನಿ, ಪಾಸಿಟಿವ್ ತಗೊಳ್ತೀನಿ ಯಾಕಂದ್ರೆ ಪಾರ್ಟಿಕಲ್ ಅಪ್ವರ್ಡ್ಸ್ ಹೋಗ್ತಾ ಇದೆ. ಇದನ್ನು ಪಾಸಿಟಿವ್ ಅಂತ ತಗೊಳ್ತೀವಿ, ಪಾರ್ಟಿಕಲ್ ಇಸ್ ಅಪ್ವರ್ಡ್ಸ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. A ವ್ಯಾಲ್ಯೂ ಮೈನಸ್ G, S ವ್ಯಾಲ್ಯೂ ಫೈನಲ್ ಪೊಸಿಷನ್ ಇಸ್ ಅಬೌವ್ ದ ಇನಿಷಿಯಲ್ ಪೊಸಿಷನ್, ಆದ್ರಿಂದ ಅದು ಪಾಸಿಟಿವ್ H. ಓಕೆ, ಎಟ್ ಮ್ಯಾಕ್ಸಿಮಮ್ ಹೈಟ್ ಇದು 0 ಆಗ್ತದೆ. U ಸ್ಕ್ವೇರ್ ಇಸ್ ಈಕ್ವಲ್ U ಸ್ಕ್ವೇರ್ ಮೈನಸ್ 2GH. ಈ ಮೈನಸ್ 2GH ಈ ಕಡೆ ಬರ್ತದೆ. U ಸ್ಕ್ವೇರ್ ಇಸ್ ಈಕ್ವಲ್ ಟು 2GH ಆಗ್ತದೆ. ಕ್ಲಿಯರಾ? ಯೂಶಲಿ ನಾವು H ಗೆ ಈಕ್ವೇಶನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಮಕ್ಕಳಿಗೆ. U ಸ್ಕ್ವೇರ್ ಡಿವೈಡೆಡ್ ಬೈ 2G, ದಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ H. ಕ್ಲಿಯರ್ ಆಯ್ತಾ? ಸೊ ಆಗ ಮೂರನೇ ಕೈನಮ್ಯಾಟಿಕ್ ಈಕ್ವೇಶನ್ ದ ಎಮರ್ಜ್ ಔಟ್ ಆದ ರಿಸಲ್ಟ್ ನೋಡಿ ಮಕ್ಕಳೇ. ಈ H ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪಾರ್ಟಿಕಲ್ ವೆನ್ ಇಟ್ ವಾಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಆಗ ಲಾಸ್ಟ್ ಈಕ್ವೇಶನ್ ಯಾವ ಇನ್ಫಾರ್ಮೇಶನ್ ಕೊಡ್ತದೆ? ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್. ಫಸ್ಟ್ ಈಕ್ವೇಶನ್ ಟೋಟಲ್ ಟ್ರಾವೆಲ್ ಟೈಮ್ ಇನ್ಫಾರ್ಮೇಶನ್ ಅನ್ನು ಕೊಟ್ಬಿಡ್ತದೆ. ಕ್ಲಿಯರಾ? ಆಗ ಫಸ್ಟ್ ಈಕ್ವೇಶನ್ ಮತ್ತೆ ಲಾಸ್ಟ್ ಈಕ್ವೇಶನ್ ವೆನ್ ಇಟ್ ಕಮ್ಸ್ ಟು ವರ್ಟಿಕಲಿ ಅಪ್ವರ್ಡ್ ಮೋಷನ್ ಅಲ್ಲಿ ಸೊ ಎರಡು ಇಂಪಾರ್ಟೆಂಟ್ ರಿಸಲ್ಟ್ ಅನ್ನು ಕೊಡ್ತಾ ಇದೆ.
ಕ್ಲಿಯರಾ? ಸೊ ಬಟ್ ಸೆಕೆಂಡ್ ಇಕ್ವೇಶನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದಷ್ಟು ಜಾಸ್ತಿ ಡೇಟಾಸ್ಗಳನ್ನ ನಾವು ಫೀಡ್ ಮಾಡಬೇಕಾಗ್ತದೆ ಇಕ್ವೇಶನ್ಗೆ. ಓಕೆ, ಎಸ್. ಸೊ ಇದೇ ರೀತಿ ಮಕ್ಕಳೇ ನಾವು ಈ ಪರ್ಟಿಕ್ಯುಲರ್ ಕೇಸಿಗೆ ವೆನ್ ಬಾಡಿ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್, ಈ ಕೇಸಿಗೆ ಎಕ್ಸ್ ಟಿ ಗ್ರಾಫ್, ವಿ ಟಿ ಗ್ರಾಫ್, ಎ ಟಿ ಗ್ರಾಫ್ ಯಾವ ಥರ ಶೇಪ್ಸ್ಗಳನ್ನ ಕೊಡುತ್ತದೆ, ಸೊ ಅದರ ಬಿಹೇವಿಯರ್ ಹೇಗಿರ್ತದೆ ಗ್ರಾಫ್ ಅದು, ಸೊ ಅದನ್ನು ನಾವು ಡಿಸ್ಕಸ್ ಮಾಡುವ. ಅದಾದ್ಮೇಲೆ ಸೆಕೆಂಡ್ ಕೇಸಿಗೆ ಬರುವ. ಕ್ಲಿಯರಾ? ವೆನ್ ಬಾಡಿ ಫಾಲಿಂಗ್ ಫ್ರಮ್ ಸರ್ಟಿನ್ ಐಟಿಗೆ ಬರುವ. ಓಕೆ, ಸೊ ಇವಾಗ ನಾವು 3 ಗ್ರಾಫ್ಸ್ ಅನ್ನ ಡ್ರಾ ಮಾಡೋಣ. ಈ ಗ್ರಾಫ್ಸ್ ಅನ್ನ ಡೈರೆಕ್ಟ್ ಆಗಿ MCQs ನಲ್ಲಿ ಕೇಳ್ಬೋದು ಮಕ್ಕಳೇ. ಓಕೆ, ಫಸ್ಟ್ ಈಗ ಎ ಟಿ ಗ್ರಾಫ್. ಆಕ್ಸಲರೇಷನ್ ಟೈಮ್. ಓಕೆ, ನೋಡಿ ಮಕ್ಕಳೇ, ಆಕ್ಸಲರೇಷನ್ ನೆಗೆಟಿವ್ ಇದೆ ಮತ್ತೆ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇದೆ. ಸೊ ಈ ಮೋಷನ್ ಅಂಡರ್ ಗ್ರಾವಿಟಿನಲ್ಲಿ ಯಾವತ್ತೂ ಕೂಡ ಪಾರ್ಟಿಕಲ್ ಮೂವ್ಸ್ ವಿತ್ ಅ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಓಕೆನಾ? ಎಸ್. ಸೊ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಅಂದಮೇಲೆ ಅದರ ವ್ಯಾಲ್ಯೂ ಟೈಮ್ ಜೊತೆ ಚೇಂಜ್ ಆಗ್ತಾ ಇಲ್ಲ, ಸ್ಟ್ರೇಟ್ ಲೈನ್ ಇರಬೇಕು. ಸ್ಟ್ರೇಟ್ ಲೈನ್ ಪಾಸಿಟಿವ್ ಎಂಡ್ನಲ್ಲ, ನೆಗೆಟಿವ್ ಸೈಡ್ ನಲ್ಲಿ ಇರಬೇಕು, ಯಾಕಂದ್ರೆ ಆಕ್ಸಲರೇಷನ್ ಇಸ್ ನೆಗೆಟಿವ್. ಈ ಕಡೆ ಬರ್ತದೆ ಮೈನಸ್ ಜಿ. ದಟ್ ಇಸ್ ದ ಎ ಟಿ ಗ್ರಾಫ್ ಫಾರ್ ದ ಗಿವನ್ ಪರ್ಟಿಕ್ಯುಲರ್ ಸಿಚುವೇಶನ್ when the body is thrown vertically upwards. ಸೊ ಫಸ್ಟ್ ಎ ಟಿ ಗ್ರಾಫ್ ಬರ್ಕೊಳ್ಳೋದು ಈಸಿ, ಯಾಕಂದ್ರೆ ಆಕ್ಸಲರೇಷನ್ ನೆಗೆಟಿವ್ ಅಂಡ್ ಪಾಸಿಟಿವ್. ಕರೆಕ್ಟಾ? ಎಸ್. ಇದನ್ನ ಯೂಸ್ ಮಾಡಿಕೊಂಡು ನಾವು ವಿ ಟಿ ಗ್ರಾಫ್ ಅನ್ನ ಬರೆಯುವ. ಈಗ ವಿ ಟಿ ಗ್ರಾಫ್ ವೆಲಾಸಿಟಿ ಟೈಮ್, ಇದು ಆರಿಜಿನ್. ಸೊ ನೋಡಿ ಮಕ್ಕಳೀಗ ಆಕ್ಸಲರೇಷನ್ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ? ಆಕ್ಸಲರೇಷನ್ ನೆಗೆಟಿವ್. ಆಗ ವಿ ಟಿ ಗ್ರಾಫ್ ಸ್ಲೋಪ್ ನೆಗೆಟಿವ್ ಸಿಗ್ಬೇಕು ನಮಗೆ. ಓಕೆನಾ? ವಿ ಟಿ ಗ್ರಾಫ್ ಸ್ಲೋಪ್ ನೆಗೆಟಿವ್ ಇರಬೇಕು. ಅದರ ಜೊತೆಗೆ ಪಾರ್ಟಿಕಲ್ ಮೇಲೆ ಹೋಗ್ತಾ ಇದೆ ನೋಡಿ, ಪಾರ್ಟಿಕಲ್ ಮೇಲೆ ಮೇಲೆ ಹೋಗ್ತಾ 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 ಪಾಸಿಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಕಡಿಮೆ ಆಗ್ತಾ ಇದೆ. ವೆಲಾಸಿಟಿ ಆಫ್ ಪಾರ್ಟಿಕಲ್ ಇಸ್ ಡಿಕ್ರೀಸಿಂಗ್. ಮೇಲೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಪಾಯಿಂಟ್ ನಲ್ಲಿ 0 ಆಗ್ಬಿಡ್ತದೆ ವೆಲಾಸಿಟಿ. ಆಗ ಸ್ಲೋಪ್ ನೆಗೆಟಿವ್ ಇರಬೇಕು, ಪಾಸಿಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಕಡಿಮೆ ಆಗ್ತಾ ಬರಬೇಕು. ಇದು ಪಾಸಿಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ, ಇದು ನೆಗೆಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ. ಓಕೆನಾ? ಸ್ಲೋಪ್ ನೆಗೆಟಿವ್ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಆಂಗಲ್ ಗ್ರೇಟರ್ ದನ್ 90 ಇರಬೇಕು. ಆಗ ಇದೇ ತರ ನಾವು ಡ್ರಾ ಮಾಡಬೇಕಾಗ್ತದೆ. ಕರೆಕ್ಟಾ? ಇಲ್ಲಿ ಸ್ಲೋಪ್ ಗ್ರೇಟರ್ ದನ್ 90 ಇದೆ, ನೆಗೆಟಿವ್ ಆಗಿದೆ. ಸೊ ದಟ್ಸ್ ವೈ ಆಕ್ಸಲರೇಷನ್ ಇಸ್ ನೆಗೆಟಿವ್. ಸೊ ವೆಲಾಸಿಟಿ ಒಂದಷ್ಟು ವ್ಯಾಲ್ಯೂ ಇತ್ತು, ಮತ್ತೆ ವೆಲಾಸಿಟಿ ಪಾಸಿಟಿವ್ ವ್ಯಾಲ್ಯೂ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ 0 ವ್ಯಾಲ್ಯೂ ಅನ್ನ ರೀಚ್ ಮಾಡ್ತು. ಅದಾದ್ಮೇಲೆ ನೋಡಿ ಪಾರ್ಟಿಕಲ್ ಕೆಳಗಡೆ ಬೀಳ್ತದೆ. ಕೆಳಗಡೆ ಬೀಳ್ಬೇಕಾದ್ರೆ 0 ಇದ್ದಂತ ವೆಲಾಸಿಟಿ ನಿಧಾನಕ್ಕೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಗ್ರೌಂಡಿಗೆ ರೀಚ್ ಆಗೋತ್ತಿಗೆ ಮ್ಯಾಕ್ಸಿಮಮ್ ಆಗ್ತದೆ. ಹೌದಲ್ವಾ? ಸೊ ಅವಾಗ ವೆಲಾಸಿಟಿ ಅಂದ್ರೆ ಪಾರ್ಟಿಕಲ್ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ವೆಲಾಸಿಟಿ ಡೈರೆಕ್ಷನ್ ಡೌನ್ವರ್ಡ್ ಇರ್ತದೆ. ಡೌನ್ವರ್ಡ್ ಇದ್ಮೇಲೆ ವೆಲಾಸಿಟಿ ಡೈರೆಕ್ಷನ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ವೆಲಾಸಿಟಿ ಶುಡ್ ಬಿ ನೆಗೆಟಿವ್. ನೆಗೆಟಿವ್ ಆಗ್ಬೇಕು ವೆಲಾಸಿಟಿ. ಆಗ ನೆಗೆಟಿವ್ ಪಾರ್ಟ್ ಅನ್ನ ಫೋಕಸ್ ಮಾಡ್ಬೇಕು ಮುಂದಕ್ಕೆ ನಾವು. ಓಕೆ, ಮ್ಯಾಕ್ಸಿಮಮ್ ಹೈಟ್ ನಲ್ಲಿ ವೆಲಾಸಿಟಿ 0 ಆಯ್ತು. ಸೊ ಅಲ್ಲಿಂದ ನೆಗೆಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಏನಾಗ್ತಾ ಹೋಗ್ತದೆ? ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಕ್ಲಿಯರಾ? ಎಸ್. ಸೊ ಇದೇನಾಯ್ತು? ವಿ ಟಿ ಗ್ರಾಫ್ ಫಾರ್ ದ ಪಾರ್ಟಿಕಲ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಆಯ್ತು. ಇದನ್ನ ತಗೊಂಡು ರೆಫರೆನ್ಸ್ ಆಗಿ ತಗೊಂಡು ನಾವು ಎಕ್ಸ್ ಟಿ ಗ್ರಾಫ್ ಅನ್ನ ಬರ್ಕೊಳ್ಬೇಕು. ಎಕ್ಸ್ ಟಿ ಗ್ರಾಫ್ ಎಕ್ಸ್ ಇದು ಟೈಮ್ ಟಿ. ಈಗ ನೋಡಿ ಮಕ್ಕಳು, ವೆಲಾಸಿಟಿ ಸ್ಟಾರ್ಟಿಂಗ್ ಪಾಸಿಟಿವ್ ಇದೆ, ನೆಕ್ಸ್ಟ್ ನೆಗೆಟಿವ್ ಇದೆ. ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ. ಪಾಸಿಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಗ್ರಾಫ್ ನಲ್ಲಿ ಪಾಸಿಟಿವ್ ವ್ಯಾಲ್ಯೂ ಆಫ್ ದ ಸ್ಲೋಪ್ ಕಡಿಮೆ ಆಗಬೇಕು. ಪಾಸಿಟಿವ್ ವ್ಯಾಲ್ಯೂ ಆಫ್ ಸ್ಲೋಪ್ ಕಡಿಮೆ ಆಗಿ ಸ್ಲೋಪ್ 0ಗೆ ಬರಬೇಕು. ಅದಾದ್ಮೇಲೆ ನೆಗೆಟಿವ್ ವ್ಯಾಲ್ಯೂ ಆಫ್ ಸ್ಲೋಪ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫಸ್ಟ್ ಪಾಸಿಟಿವ್ ಇದೆ ವೆಲಾಸಿಟಿ, ಆಗ ಸ್ಲೋಪ್ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಇರಬೇಕು ಅಂತ ಹೇಳಿದ್ರೆ ನಾವು ಹಿಂಗೆ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಆಕ್ಸಲರೇಷನ್ ನೆಗೆಟಿವ್ ಇದೆ. ನೆಗೆಟಿವ್ ಆಕ್ಸಲರೇಷನ್ ಇದ್ಮೇಲೆ ಗ್ರಾಫ್ ಕಾನ್ಕೇವ್ ಡೌನ್ವರ್ಡ್ಸೇ ಬರಬೇಕು. ಎಕ್ಸ್ ಟಿ ಗ್ರಾಫ್ ಇಸ್ ಕಾನ್ಕೇವ್ ಡೌನ್ವರ್ಡ್ಸ್ ಫಾರ್ ನೆಗೆಟಿವ್ ಆಕ್ಸಲರೇಷನ್ ಅಲ್ವಾ? ಕಾನ್ಕೇವ್ ಡೌನ್ವರ್ಡ್ಸ್ ಬರುತ್ತೆ. ಪ್ಲಸ್ ಯಾವುದೇ ಪಾಯಿಂಟ್ ನಲ್ಲಿ ಚೆಕ್ ಮಾಡಿ ಮೇಲೆ ಹೋಗ್ತಾ 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 ಪಾಸಿಟಿವ್ ಸ್ಲೋಪ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ವೆಲಾಸಿಟಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ವೆಲಾಸಿಟಿ 0 ರೀಚ್ ಆಗ್ತದೆ. ಅಂದ್ರೆ ಈ ಪಾಯಿಂಟ್ ನಲ್ಲಿ ಸ್ಲೋಪ್ 0 ಆಗ್ತದೆ. ಅದಾದ್ಮೇಲೆ ನೆಗೆಟಿವ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಇದೆ. ಆಗ ಇಲ್ಲಿ ಆಂಗಲ್ ಸ್ಲೋಪ್ ಆಂಗಲ್ ಗ್ರೇಟರ್ ದನ್ 90 ಡಿಗ್ರಿ ಇರಬೇಕು. ಹಿಂಗ್ ಹೋಗ್ತದೆ. ಸೊ ದಟ್ ಈಸ್ ದ ಎಕ್ಸ್ ಟಿ ಗ್ರಾಫ್ ಫಾರ್ ದ ಬಾಡಿ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಸೊ ಈ 3 ಗ್ರಾಫ್ ಅನ್ನು MCQs ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಮಕ್ಕಳೇ. 4 ಆಪ್ಷನ್ ಕೊಟ್ಬಿಟ್ಟು ಯಾವುದು ಎಕ್ಸ್ ಟಿ ಗ್ರಾಫ್ ಈ ಪರ್ಟಿಕ್ಯುಲರ್ ಕೇಸ್ಗೆ, ಯಾವುದು ವಿ ಟಿ ಗ್ರಾಫ್, ಯಾವುದು ಎ ಟಿ ಗ್ರಾಫ್ ಅಂತ ಕೇಳ್ತಾರೆ. ಡೈರೆಕ್ಟ್ ಆಗಿ ನೀವು ಮಾರ್ಕ್ ಮಾಡಿದ್ರೆ ಆಯ್ತು. ಓಕೆನಾ? ಎಸ್. ನೆಕ್ಸ್ಟ್ ಮಕ್ಕಳು ಈಗ ಸೆಕೆಂಡ್ ಕೇಸಿಗೆ ಮೂವ್ ಆಗೋಣ.
case 2. So when a body is freely falling from certain height, case 2, when a body is freely falling from certain height. Okay. ಈ ತರ ಬಾಡಿ ಕೆಳಗಡೆ ಬೀಳ್ತಾ ಇದೆ. ಇದು ಇನಿಷಿಯಲ್ ಪೊಸಿಷನ್ ಆಫ್ ದ ಬಾಡಿ, ಇದು ಫೈನಲ್ ಪೊಸಿಷನ್ ಆಫ್ ದ ಬಾಡಿ. ಯಾವುದೇ ಒಂದು ಬಾಡಿ ಈ ತರ ಫ್ರೀಯಾಗಿ ಕೆಳಗಡೆ ಬೀಳ್ತಾ ಇದ್ರೆ ಮಕ್ಕಳೇ, ಅದರ ಇನಿಷಿಯಲ್ ವೆಲಾಸಿಟಿ ಏನಾಗಿರ್ತದೆ? 0 ಆಗಿರ್ತದೆ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ h. ಸೊ ಆಕ್ಸಲರೇಷನ್ a is equal to -g ನೇ ಆಗಿರ್ತದೆ. ಈಗ ಮೊದಲ ಕೈನಮ್ಯಾಟಿಕ್ ಇಕ್ವೇಶನ್ v is equal to u plus at ಏನ್ ರಿಸಲ್ಟ್ ಅನ್ನು ಕೊಡುತ್ತೆ ಅಂತ ನೋಡ್ಬೇಕು. ಓಕೆನಾ? ಎಸ್. ಈಗ v is the final velocity of the particle. ಯಾವ ಡೈರೆಕ್ಷನ್ ಅಲ್ಲಿ ಇದೆ ನೋಡಿ? ಡೌನ್ವರ್ಡ್ ಡೈರೆಕ್ಷನ್ ಇದೆ. ಡೌನ್ವರ್ಡ್ ಡೈರೆಕ್ಷನ್ ಇದ್ರೆ ವೆಲಾಸಿಟಿ ಇಸ್ ನೆಗೆಟಿವ್. u ವ್ಯಾಲ್ಯೂ 0, a ವ್ಯಾಲ್ಯೂ -g ಇಷ್ಟು ಸಿಕ್ತು. ಮೈನಸ್ ಕ್ಯಾನ್ಸಲ್ ಆಯಿತು, v is equal to gt. ಈ ಒಂದು ಇಕ್ವೇಶನ್ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ಯಾವ ರಿಸಲ್ಟ್ ಅನ್ನು ಕೊಡುತ್ತೆ ನೋಡು? s is equal to ut plus of at square. S is the displacement. ನೋಡಿ ಮಕ್ಕಳೇ, ಇಲ್ಲಿ ಫೈನಲ್ ಪೊಸಿಷನ್ ಆಫ್ ದ ಬಾಡಿ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಡಿಸ್ಪ್ಲೇಸ್ಮೆಂಟ್ ಏನಾಗಬೇಕಾಗ? ನೆಗೆಟಿವ್ ಆಗಬೇಕು. -h is equal to u ವ್ಯಾಲ್ಯೂ 0, ನೆಕ್ಸ್ಟ್ ಮೈನಸ್ ಆಫ್ gt ಸ್ಕ್ವೇರ್. a is -g, that's why minus cancel, h is equal to of gt ಸ್ಕ್ವೇರ್. ಸೊ ಒಂದು ಇಕ್ವೇಶನ್ ನಮಗೆ ಈ ಸೆಕೆಂಡ್ ಕೈನಮ್ಯಾಟಿಕ್ ಇಕ್ವೇಶನ್ ಇಂದ ಎಮರ್ಜ್ ಔಟ್ ಆಯ್ತು. ಓಕೆ, ಇದನ್ನೇ ರಿಅರೇಂಜ್ ಮಾಡ್ಬಿಟ್ಟು ಟಿ ಗೆ ಇಕ್ವೇಶನ್ ಬರೀಬೋದು ಮಕ್ಕಳೇ. ಟಿ ಇಸ್ ಈಕ್ವಲ್ ಟು 2h ಡಿವೈಡೆಡ್ ಬೈ ಜಿ ಅಂಡ್ ದ ರೂಟ್ ಆಫ್ ದಟ್ ಒನ್. ಇದು ಇನ್ನೊಂದು ಇಕ್ವೇಶನ್. ಸೊ ಈ ಎರಡು ಇಕ್ವೇಶನ್ಸ್ಗಳು ಸೆಕೆಂಡ್ ಕೈನಮ್ಯಾಟಿಕ್ ಇಕ್ವೇಶನ್ ಇಂದ ಎಮರ್ಜ್ ಔಟ್ ಆಗ್ತದೆ. ಓಕೆ, ಈಗ ಮೂರನೇ ಕೈನಮ್ಯಾಟಿಕ್ ಇಕ್ವೇಶನ್ ಏನ್ ಕೊಡುತ್ತೆ ನೋಡುವ? ಥರ್ಡ್ ಇಕ್ವೇಶನ್ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as. ಈ ಇಕ್ವೇಶನ್ ಯಾವ ರಿಸಲ್ಟ್ ಅನ್ನು ಕೊಡುತ್ತೆ ನೋಡ್ಬೇಕು. ಸೊ ವೆಲಾಸಿಟಿ ಇಸ್ ಡೌನ್ವರ್ಡ್ಸ್, ಆಗ ಮೈನಸ್ ಅಂತಾನೆ ತಗೊಳ್ತೀನಿ ನಾನು. is equal to u ವ್ಯಾಲ್ಯೂ ಇನಿಷಿಯಲ್ ವೆಲಾಸಿಟಿ 0 ಅದು ಪ್ಲಸ್ 2 ಇಂಟು ದಿಸ್ ಇಸ್ ಮೈನಸ್ ಜಿ ಎ ಅಂತ ಹೇಳಿದ್ರೆ, ಎಸ್ ಅಂತ ಹೇಳಿದ್ರೆ ಫೈನಲ್ ಪೊಸಿಷನ್ ಬಿಲೋ ದ ಇನಿಷಿಯಲ್ ಪೊಸಿಷನ್, ಆಗ ಡಿಸ್ಪ್ಲೇಸ್ಮೆಂಟ್ ಇಸ್ ನೆಗೆಟಿವ್. ದಿಸ್ ಇಸ್ ವಿ ಸ್ಕ್ವೇರ್ ಪಾಸಿಟಿವ್ ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2gh, ರೂಟ್ ಅನ್ನ ಈ ಕಡೆ ಕಳಿಸಿ, ರೂಟ್ 2gh. ದಿಸ್ ಇಸ್ ದ ಫೇಮಸ್ ಇಕ್ವೇಶನ್. ಸೊ ತುಂಬಾ ಸರಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ? v is equal to ರೂಟ್ 2gh ಅನ್ನ. ಸೊ ಇಲ್ಲಿ 1, 2, 3, 4 ಇಂಪಾರ್ಟೆಂಟ್ ಇಕ್ವೇಶನ್ಸ್ಗಳು ಎಮರ್ಜ್ ಆಗ್ತವೆ. ಓಕೆನಾ? ಸೊ ಈ ಫೈನಲ್ ಇಕ್ವೇಶನ್ಸ್ ಗಳನ್ನ ನಮಗೆ ಡೈರೆಕ್ಟ್ ಆಗಿ MCQs ನಲ್ಲಿ ಕೇಳುವಂತದ್ದೇ ಮಕ್ಕಳೇ. ಓಕೆನಾ? ಸೊ ಅದರಿಂದ ಆ ಇಕ್ವೇಶನ್ಸ್ ಅನ್ನ ಮೆಮೊರೈಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಬನ್ನಿ ನಾವು ಈ ಪರ್ಟಿಕ್ಯುಲರ್ ಕೇಸಿಗೆ XT ಗ್ರಾಫ್, VT ಗ್ರಾಫ್, AT ಗ್ರಾಫ್ 3 ಗ್ರಾಫ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡುವ. ಓಕೆನಾ? ಎಸ್, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ. ಓಕೆನಾ? ಎಸ್, ರೈಟ್. ಫಸ್ಟ್ಗೆ AT ಗ್ರಾಫ್ ಮಕ್ಕಳ. AT ಗ್ರಾಫ್ ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಲಾಸ್ಟ್ ಕೇಸ್ ನಲ್ಲಿ ಏನು AT ಗ್ರಾಫ್ ಬರೆದಿದ್ವಿ ಅದೇ AT ಗ್ರಾಫ್ ಇಲ್ಲೂ ಕೂಡ ನಾವು ಬರೀತೇವೆ. ಸೇಮ್ AT ಗ್ರಾಫ್. ಯಾಕೆಂತ ಹೇಳಿದ್ರೆ ಆಕ್ಸಲರೇಷನ್ ಚೇಂಜ್ ಆಗ್ತಿಲ್ಲ ನೋಡಿ, ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂಡ್ ಇಟ್ ಹ್ಯಾಸ್ ಅ ನೆಗೆಟಿವ್ ವ್ಯಾಲ್ಯೂ ಅಲ್ವಾ? ಸೊ AT ಸೇಮ್ ಅದೇ ಗ್ರಾಫ್ ಅನ್ನ ಬರೀತೇವೆ, ಮೈನಸ್ ಜಿ, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ VT ಗ್ರಾಫ್. ಓಕೆ, ನೋಡಿ ಮಕ್ಕಳಿಗೆ ಆಕ್ಸಲರೇಷನ್ ನೆಗೆಟಿವ್ ಇದೆ ಅಂತ ಹೇಳಿದ್ರೆ VT ಗ್ರಾಫ್ ಸ್ಲೋಪ್ ನೆಗೆಟಿವ್ ಸಿಗಬೇಕು. ಅಂದ್ರೆ ಆಂಗಲ್ ಗ್ರೇಟರ್ ದೆನ್ 90 ಡಿಗ್ರಿ ಇರಬೇಕು. ಓಕೆನಾ? ನೆಕ್ಸ್ಟ್ ಸ್ಟಾರ್ಟಿಂಗ್ ವೆಲಾಸಿಟಿ 0 ಇತ್ತು ಅಲ್ವಾ? ಸ್ಟಾರ್ಟಿಂಗ್ ವೆಲಾಸಿಟಿ 0 ಇದೆ. 0 ಇಂದ ನೆಗೆಟಿವ್ ವ್ಯಾಲ್ಯೂ ಏನಾಗ್ತಾ ಹೋಗ್ತದೆ? ಡೌನ್ವರ್ಡ್ ನೋಡಿ, ವೆಲಾಸಿಟಿ ಡೈರೆಕ್ಷನ್ ಡೌನ್ವರ್ಡ್, ನೆಗೆಟಿವ್ ವ್ಯಾಲ್ಯೂ ಏನಾಗ್ತದೆ? ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಂದ್ರೆ ಗ್ರೌಂಡ್ ಕಡೆ ಬರ್ತಾ ಇದ್ರೆ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆನಾ? ಸೊ ಸ್ಟಾರ್ಟಿಂಗ್ 0 ಇತ್ತು, ಅಲ್ಲಿಂದ ವೆಲಾಸಿಟಿ ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಜೊತೆಗೆ ಅದರ ಸ್ಲೋಪ್ ನೆಗೆಟಿವ್ ಇರಬೇಕು. ಯಾವುದೇ ಜಾಗದಲ್ಲಿ ಸ್ಲೋಪ್ ಅನ್ನು ಚೆಕ್ ಮಾಡಿ, ಗ್ರೇಟರ್ ದೆನ್ 90 ಡಿಗ್ರಿ ಇದೆ, ಸ್ಲೋಪ್ ಇಸ್ ನೆಗೆಟಿವ್, ಹೆನ್ಸ್ ಆಕ್ಸಲರೇಷನ್ ಇಸ್ ನೆಗೆಟಿವ್. ಓಕೆನಾ? ನೆಕ್ಸ್ಟ್ 0 ಇದ್ದ ವೆಲಾಸಿಟಿ ನೆಗೆಟಿವ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇದು VT ಗ್ರಾಫ್ ಆಯ್ತು. ಈಗ XT ಗ್ರಾಫ್.
ಎಕ್ಸ್ ಟಿ. ಸೊ ಇದು ಆರಿಜಿನ್. ಈ ಪಾಯಿಂಟ್ ಅನ್ನ ಅಂದ್ರೆ ಥ್ರೋ ಮಾಡಿದ್ವು ಅಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಬಂದು ಬಿತ್ತಲ್ಲ ಪಾರ್ಟಿಕಲ್ ಏನೋ ಅಥವಾ ಬಾಡಿ, ಸೊ ಅದನ್ನ ಆರಿಜಿನ್ ಅಂತ ಟ್ರೀಟ್ ಮಾಡ್ತೀವಿ ಮಕ್ಕಳೇ. ಓಕೆ, ಎಸ್. ಆರಿಜಿನ್ ಕಡೆ ಬರ್ತಾ ಬರ್ತಾ ಪಾರ್ಟಿಕಲ್ದು ಸ್ಪೀಡ್ ಏನಾಗ್ತಾ ಇದೆ ನೋಡಿ, ಜಾಸ್ತಿ ಆಗ್ತಾ ಇದೆ. ಪಾರ್ಟಿಕಲ್ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಕ್ಸ್ ಟಿ ಗ್ರಾಫ್ ಸ್ಲೋಪ್ ಏನಾಗ್ತಾ ಹೋಗ್ಬೇಕು, ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಬಟ್ ಸ್ಲೋಪ್ ಪಾಸಿಟಿವ್ ನೆಗೆಟಿವ್ ಅಲ್ಲಿ ನೆಗೆಟಿವ್ ಇರಬೇಕು, ಯಾಕಂದ್ರೆ ವೆಲಾಸಿಟೀಸ್ ನೆಗೆಟಿವ್, ಎಕ್ಸ್ ಟಿ ಗ್ರಾಫ್ ಸ್ಲೋಪ್ ನೆಗೆಟಿವ್ ಇರಬೇಕು. ಎಕ್ಸ್ ಟಿ ಗ್ರಾಫ್ ಸ್ಲೋಪ್ ನೆಗೆಟಿವ್ ಅಂದ್ರೆ ಗ್ರೇಟರ್ ದನ್ 90 ಡಿಗ್ರಿ ಇರಬೇಕು. ಅಂಡ್ ಆಕ್ಸಲರೇಷನ್ ನೆಗೆಟಿವ್ ಇದೆ, ಆದ್ರಿಂದ ಇಲ್ಲಿ ಗ್ರಾಫ್ ಕಾನ್ಕೇವ್ ಡೌನ್ವರ್ಡ್ಸ್ ಆಗಿರಬೇಕು. ಓಕೆನಾ? ಎಸ್, ಎರಡು ಕಂಡೀಷನ್, ಸ್ಲೋಪ್ ಶುಡ್ ಬಿ ನೆಗೆಟಿವ್ ಅಂಡ್ ದ ಗ್ರಾಫ್ ಇಸ್ ಕಾನ್ಕೇವ್ ಡೌನ್ವರ್ಡ್ಸ್. ಅಂಡ್ ಆರಿಜಿನ್ ಕಡೆ ಬರ್ತಾ ಇದ್ದಂಗೆ ಪಾರ್ಟಿಕಲ್ ಸ್ಪೀಡ್ ಏನಾಗಬೇಕು, ಜಾಸ್ತಿ ಆಗಬೇಕು. ಓಕೆನಾ? ಅಂದ್ರೆ ಪಾರ್ಟಿಕಲ್ ಸ್ಲೋಪ್ ಆರಿಜಿನ್ ಹತ್ರ ಬಂದಾಗ ಜಾಸ್ತಿ ಆಗಬೇಕು. ಈ ತರ ಬರೀತೀವಿ. ಸೊ ಇಲ್ಲಿ ಯಾವುದೇ ಪಾಯಿಂಟ್ ನಲ್ಲಿ ಸ್ಲೋಪ್ ಅನ್ನ ಚೆಕ್ ಮಾಡಿ, ಇಲ್ಲಿ ಪಾಯಿಂಟ್ಸ್ ಗಳಲ್ಲಿ ಸ್ಲೋಪ್ ಅನ್ನ ಚೆಕ್ ಮಾಡಿ, ಇಲ್ಲಿ ಸ್ಲೋಪ್ ಜಾಸ್ತಿ ಬರುತ್ತೆ. ಅಂದ್ರೆ ಪಾರ್ಟಿಕಲ್ ಆರಿಜಿನ್ ಕಡೆ ಬರ್ತಾ 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 ಅದರ ಸ್ಲೋಪ್ ಇನ್ಕ್ರೀಸ್ ಆಗ್ತಿದೆ ಅಂತ. ಸ್ಲೋಪ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ವೆಲಾಸಿಟಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಆರಿಜಿನ್ ಕಡೆ ಬರ್ತಾ ಬರ್ತಾ ಪಾರ್ಟಿಕಲ್, ಸೊ ಅದರ ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಈ ರೀತಿ ನಾವು ಎಕ್ಸ್ ಟಿ ಗ್ರಾಫ್ ಅನ್ನ ಬರಿತೀವಿ. ಕ್ಲಿಯರ್ ಆಯ್ತಾ? ಸೊ ಈ ಮೂರು ಗ್ರಾಫ್ ಅನ್ನು ಸ್ವಲ್ಪ ಆದಷ್ಟು ಯೋಚನೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಮಕ್ಕಳೇ. ಸೊ ಈ ಮೂರಲ್ಲಿ ಯಾವ ಗ್ರಾಫ್ ಅನ್ನು ಬೇಕಾದ್ರೂ MCQ ನಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ಅಂದ್ರೆ ಮೂರು ಗ್ರಾಫ್ ಕೂಡ NCERT ನಲ್ಲೂ ಮೆನ್ಷನ್ ಆಗಿದೆ. ಓಕೆನಾ? ಸೊ ವೆನ್ ಅ ಬಾಡಿ ಇಸ್ ಫ್ರೀಲಿ ಫಾಲಿಂಗ್ ಫ್ರಮ್ ಸರ್ಟನ್ ಹೈಟ್, ಈ ಪರ್ಟಿಕ್ಯುಲರ್ ಕೇಸಿಗೆ ಮೂರು ಗ್ರಾಫ್ NCERT ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಎಸ್, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ರೈಟ್. ನೆಕ್ಸ್ಟ್ ಮಕ್ಕಳೇ, ಈ ಪರ್ಟಿಕ್ಯುಲರ್ ಫಾರ್ಮುಲಾಸ್ಗಳು ಏನು ಎಮರ್ಜ್ ಔಟ್ ಆಯಿತು ಮತ್ತೆ ಈ ಕೈನಾಮ್ಯಾಟಿಕ್ ಇಕ್ವೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವ. ಓಕೆ, ಕ್ವಶನ್ ನಂಬರ್ 1. ಸೊ ಇಲ್ಲೊಂದು ಬಿಲ್ಡಿಂಗ್ ಇದೆ. ಸೊ ಆ ಬಿಲ್ಡಿಂಗ್ ಹೈಟ್ 40 ಮೀಟರ್ ಗ್ರೌಂಡ್ ಇಂದ. ಓಕೆ, ಆ ಬಿಲ್ಡಿಂಗ್ ಮೇಲೆ ಒಬ್ಬ ಹುಡುಗ ಒಂದು ಬಾಲ್ ಅನ್ನ ಮೇಲಕ್ಕೆ ಬಿಸಾಡ್ತಾನೆ. ಆ ಬಾಲ್ ಮೇಲೋಗಿ ಕೆಳಗಡೆ ಬೀಳ್ತದೆ, ಹಿಂಗೆ ಈ ತರ ಬೀಳ್ತದೆ. ಓಕೆ, ಸೊ ಬಿಸಾಡಿದ್ವಾಗ ಅವ್ನು ಕೊಟ್ಟಂತ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ u is equal to 10 meter per second ಅಂತ ಅಸ್ಯೂಮ್ ಮಾಡ್ಕೊಳ್ಳೋ. Okay, let it be 10 meter per second. Okay, so find the time at which the ball strikes the ground. ಯಾವ ಟೈಮ್ ನಲ್ಲಿ ಬಾಲ್ ಬಂದು ಗ್ರೌಂಡಿಗೆ ಸ್ಟ್ರೈಕ್ ಆಯಿತು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನೆಕ್ಸ್ಟ್, ಅಂಡ್ ಆಲ್ಸೋ ಫೈಂಡ್ the velocity with which the ball strikes the ground. Okay. ಸೊ ಇದೆರಡು ಕ್ವಾಂಟಿಟಿಯನ್ನು ಫೈಂಡ್ ಔಟ್ ಮಾಡಬೇಕು ಮಕ್ಕಳು. ಒಂದು ಟೈಮ್, ಟೋಟಲ್ ಟ್ರಾವೆಲ್ ಟೈಮ್, ಇನ್ನೊಂದು ಈ ಸ್ಟ್ರೈಕ್ ಆದಂತ ಟೈಮ್ ನಲ್ಲಿ ಅಂದ್ರೆ ಜಾಗದಲ್ಲಿ ವೆಲಾಸಿಟಿ ಎಷ್ಟಿತ್ತು ಅಂತ. ಓಕೆ, ಫಸ್ಟ್ ಕೊಟ್ಟಿರುವ ಡೇಟಾವನ್ನು ನೋಡ್ಕೊಳ್ಳೋ. ಹೈಟ್ ಆಫ್ ದ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಾರ್ಟಿಕಲ್ ಇಲ್ಲಿ ಸ್ಟಾರ್ಟ್ ಆಯಿತು, ಇಲ್ಲಿ ಬಂದು ಎಂಡ್ ಆಯಿತು. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ನೋಡಿದ್ರೆ ಸೊ ಆಲ್ಮೋಸ್ಟ್ ಇಲ್ಲಿರೋದು ಇಲ್ಲಿಗೆ ಬಂತು. ಅಂದ್ರೆ 1 ಡೈಮೆನ್ಷನ್ ಅಂತ ತಗೊಳ್ತೀವಿ ಮಕ್ಕಳು ಇದನ್ನ. ಸೊ ಮೇಲೋಗಿ ಕೆಳಗಡೆ ಬರ್ತಾ ಇದೆ. ಸೊ 40 ಮೀಟರ್ ಅಂತಾನೆ ತಗೊಳ್ಳೋಣ ನಾವು. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇಸ್ 40 ಮೀಟರ್. ನೆಕ್ಸ್ಟ್ ಇನ್ನೇನು ಬೇಕು ಇಲ್ಲಿ? ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಅವರು 10 meter per second. ಓಕೆ, ಈಗ ನೋಡಿ ಮಕ್ಕಳು, ಇಲ್ಲಿ ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಈಸ್ ಅಬೌವ್ ದ ಫೈನಲ್ ಪೊಸಿಷನ್ ಅಥವಾ ಫೈನಲ್ ಪೊಸಿಷನ್ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಇನಿಷಿಯಲ್ ಪೊಸಿಷನ್ ಕೆಳಗಡೆ ಇತ್ತು ಅಂತ ಹೇಳಿದ್ರೆ, ಬಿಲೋ ಇತ್ತು ಅಂತ ಹೇಳಿದ್ರೆ, ಸೊ ಈ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗ್ತದೆ. ಮತ್ತೆ ವೆಲಾಸಿಟಿ ಡೈರೆಕ್ಷನ್ ಅನ್ನು ನೋಡಿ, ಅಪ್ವರ್ಡ್ಸ್ ಇದೆ ಅಂದಮೇಲೆ ಇನಿಷಿಯಲ್ ವೆಲಾಸಿಟಿ ಪಾಸಿಟಿವ್ ಆಗ್ತದೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಈಗ ಟೈಮ್ ಅನ್ನು, ಎಷ್ಟು ಟೈಮ್ ತಗೊಳ್ತು ಅಂತ. ಓಕೆ, ಸೊ ಫಸ್ಟ್ ಇಕ್ವೇಶನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಫೈನಲ್ ವೆಲಾಸಿಟಿ ಗೊತ್ತಿಲ್ಲ. ಫಸ್ಟ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಟೈಮ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಇಕ್ವೇಶನ್ ಯೂಸ್ ಮಾಡ್ತೀನಿ ಅಂದ್ರೆ ಹೈಟ್ ಗೊತ್ತು ಅಥವಾ ಡಿಸ್ಪ್ಲೇಸ್ಮೆಂಟ್ ಗೊತ್ತು, ಇನಿಷಿಯಲ್ ವೆಲಾಸಿಟಿ ಗೊತ್ತು, ಟೈಮ್ ಅನ್ನ ಫೈಂಡ್ ಔಟ್ ಮಾಡಬಹುದು. S is equal to ut plus of at square ಇಕ್ವೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಎಸ್ ಅಂತ ಹೇಳಿದ್ರೆ ಹೈಟ್ -40 ಇದೆ, is equal to u ವ್ಯಾಲ್ಯೂ 10 ಇಂಟು t ನಾನು ಫೈಂಡ್ ಔಟ್ ಮಾಡಬೇಕು. ಆಫ್ ಇದು g ಇಂಟು t ಸ್ಕ್ವೇರ್. ಓಕೆ, -40 is equal to 10t minus ಆಫ್ ಇಂಟು 10 ಅಂತ ತಗೊಳ್ತೀನಿ g ವ್ಯಾಲ್ಯೂನ. ಸೊ t ಸ್ಕ್ವೇರ್.
ಓಕೆನಾ? ಎಸ್. ಸೊ -40 ಈಸ್ ಈಕ್ವಲ್ ಟು 10t ಮೈನಸ್ ಇದು 5 ಆಗ್ತದೆ t ಸ್ಕ್ವೇರ್. ಸೊ ಆಗ 5t ಸ್ಕ್ವೇರ್ ಮೈನಸ್ 10t ಮೈನಸ್ 40 ಈಸ್ ಈಕ್ವಲ್ ಟು 0. 5t ಸ್ಕ್ವೇರ್ನ ಈ ಕಡೆ ತಂದೆ, 10t ಅನ್ನು ಈ ಕಡೆ ತಂದೆ, ಇಷ್ಟು ಸಿಕ್ತು ನನಗೆ. ಸೊ ಇಲ್ಲಿ ನಾನು 5 ಅನ್ನು ಕಾಮನ್ ತೆಗೆಯುವುದು, ಆಗ t ಸ್ಕ್ವೇರ್ ಮೈನಸ್ 2t ಮೈನಸ್ 8 ಈಸ್ ಈಕ್ವಲ್ ಟು 0. ಈ ಒಂದು ಈಕ್ವೇಶನ್ ಸಿಗುತ್ತೆ. ಈ ಈಕ್ವೇಶನ್ ಅನ್ನು ನಾವು ಫ್ಯಾಕ್ಟರೈಸ್ ಮಾಡಿದ್ರೆ ಮಕ್ಕಳೇ ನಮಗೆ ಫೈನಲ್ ಆಗಿ ಸೊ ಟಿ ವ್ಯಾಲ್ಯೂ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಓಕೆ, ಇದನ್ನು ಫ್ಯಾಕ್ಟರೈಸ್ ಮಾಡುವ. ಟಿ ಸ್ಕ್ವೇರ್ ಮೈನಸ್ 2t ಮೈನಸ್ 8 ಈಸ್ ಈಕ್ವಲ್ ಟು 0. ಸೊ ಇದನ್ನ ಟಿ ಸ್ಕ್ವೇರ್ ಮೈನಸ್ 2 ಪ್ಲಸ್ 2t ಅಂತ ಬರ್ಕೊಳ್ತೀನಿ. ಪ್ಲಸ್ 2t ಮೈನಸ್ 4t ಮೈನಸ್ 8 ಈಸ್ ಈಕ್ವಲ್ ಟು 0. ಇದು ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀನಿ. ಟಿ ಇಂಟು ಟಿ ಪ್ಲಸ್ 2 ಮೈನಸ್ 4 ಇಂಟು ಟಿ ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ ಆಗ ಟಿ ಪ್ಲಸ್ 2 and t minus 4 is equal to 0. So t is equal to minus 2 second or t is equal to plus 4 second. So negative value is discarded and positive value is accepted. Okay, 4 second time nalli so particular body bandu athwa ball bandu ground ge strike agide. Okay na? Yes. So ಈಗ ನಮಗೆ ಫೈನಲ್ ವೆಲಾಸಿಟಿ ಬೇಕು ಅಲ್ವಾ? ಟೈಮ್ ಅನ್ನು ಫೈಂಡ್ ಔಟ್ ಮಾಡಿತ್ತು. ಈಗ ಫೈನಲ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಗ ಫಸ್ಟ್ ಈಕ್ವೇಶನ್ ಯೂಸ್ ಮಾಡ್ತೀರಾ? ಸೊ ಓಕೆ ಮಾಡ್ಬೋದು. ಫೈನಲ್ ಈಕ್ವೇಶನ್ ಅದು ಕೂಡ ಯೂಸ್ ಮಾಡ್ಬೋದು, ಯಾಕಂದ್ರೆ ಹೈಟ್ ಕೂಡ ಗೊತ್ತಿದೆ ನಮಗೆ. ಫೈನಲ್ ಈಕ್ವೇಶನ್ ಯೂಸ್ ಮಾಡೋಣ. ಓಕೆ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ವಿ ಸ್ಕ್ವೇರ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ವ್ಯಾಲ್ಯೂ ಯು ಸ್ಕ್ವೇರ್ 10 ಸ್ಕ್ವೇರ್ ಅಂತ ಹಾಕೊಳ್ತೀವಿ, ಪ್ಲಸ್ 2 ಇಂಟು ಮೈನಸ್ 10 ಅಂತ ತಗೊಳ್ತೀನಿ. ಜಿ ವ್ಯಾಲ್ಯೂ ಮೈನಸ್ 10 ಆಯಿತು. ನೆಕ್ಸ್ಟ್ ಫೈನಲ್ ಪೊಸಿಷನ್ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್, ಆದ್ರಿಂದ ಇದು ಮೈನಸ್ 40 ಆಗ್ತದೆ. ಓಕೆ, ಅರ್ಥದಲ್ಲಿ 100. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 100 ಇಂಟು 800, ಸೊ 900 ಆಗ್ತದೆ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 900, ವಿ ಇಸ್ ಈಕ್ವಲ್ ಟು ರೂಟ್ 900, ಆಗ ವಿ ಇಸ್ ಈಕ್ವಲ್ ಟು 30 ಮೀಟರ್ ಪರ್ ಸೆಕೆಂಡ್. ಸೊ ಈ ಒಂದು ಫೈನಲ್ ರಿಸಲ್ಟ್ ಸಿಗುತ್ತೆ ನಮಗೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಈಗ ಮಕ್ಕಳೇ ನಾವು ಕೊಟ್ಟಿರುವಂತ ಒಂದು ಸಿಚುವೇಶನ್ ಏನಿದೆ ಅದಕ್ಕೆ ಫಸ್ಟ್ ಸೈನ್ ಕನ್ವೆನ್ಷನ್ಸ್ ಅನ್ನು ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ನಮಗೆ ತುಂಬಾ ಈಸಿಯಾಗಿ ಸೊಲ್ಯೂಷನ್ ಸಿಗುತ್ತೆ. ಮತ್ತೆ ಕೈನಮ್ಯಾಟಿಕ್ ಇಕ್ವೇಷನ್ಸ್ ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಕೈನಮ್ಯಾಟಿಕ್ ಇಕ್ವೇಷನ್ಸ್. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋ ಮಕ್ಕಳಿಗೆ. ನೆಕ್ಸ್ಟ್ ಪ್ರಾಬ್ಲಮ್, ಒಂದು ಟವರ್ ಇದೆ ಮಕ್ಕಳು. ಆ ಟವರ್ ಇಂದ 2 ಬಾಲ್ಸ್ಗಳನ್ನ ಡಿಫ್ರೆಂಟ್ ಟೈಮ್ ನಲ್ಲಿ ಕೆಳಗಡೆ ಬೀಳಿಸ್ತಾರೆ. ಓಕೆನಾ? ಫಸ್ಟ್ ಒಂದು ಬಾಲ್ ಅನ್ನ ಕೆಳಗಡೆ ಹಾಕ್ತಾರೆ, ಅದಾದ್ಮೇಲೆ 2 ಸೆಕೆಂಡ್ಸ್ ಆದ್ಮೇಲೆ ಇನ್ನೊಂದು ಬಾಲ್ ಅನ್ನ ಕೆಳಗಡೆ ಹಾಕ್ತಾರೆ. ಕ್ಲಿಯರ್ ಆಯ್ತಾ? ಯಾವ ಟೈಮ್ ನಲ್ಲಿ 2 ಬಾಲ್ ಮೀಟ್ ಆಗ್ತದೆ ಮತ್ತೆ ಎಷ್ಟು ದೂರದಲ್ಲಿ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅದೆರಡು ಮೀಟ್ ಆಗ್ತದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೆಕೆಂಡ್ ಕ್ವಶನ್ ಹೀಗಿದೆ. ಒಂದು ಟವರ್, ಒಂದೇ ಟವರ್ ಇರೋದು. ಸೊ ಒಂದು ಬಾಲ್ ಅನ್ನ ಫಸ್ಟ್ ಡ್ರಾಪ್ ಮಾಡ್ತಾರೆ ಕೆಳಗಡೆಗೆ. ಆ ಟವರ್ ಇಂದ ಬಾಲ್ ಅನ್ನ ಡ್ರಾಪ್ ಮಾಡ್ತಾರೆ. ಸೊ ಡ್ರಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಬಿಟ್ಟಿರೋದು, ಅದರ ಇನಿಷಿಯಲ್ ವೆಲಾಸಿಟಿ 0 ಇರ್ತದೆ. ಕ್ಲಿಯರ್ ಆಯ್ತಾ? ಒಂದಷ್ಟು ದೂರ ಟ್ರಾವೆಲ್ ಆಗ್ತದೆ. ನೆಕ್ಸ್ಟ್ ಆಫ್ಟರ್ 2 ಸೆಕೆಂಡ್ಸ್, ಸೇಮ್ ಬಿಲ್ಡಿಂಗ್, 2 ಬಿಲ್ಡಿಂಗ್ ಅಲ್ಲ, ಒಂದೇ ಬಿಲ್ಡಿಂಗ್ ಮೇಲೆ. ಓಕೆ, ಆಫ್ಟರ್ 2 ಸೆಕೆಂಡ್ಸ್ ಇನ್ನೊಂದು ಬಾಲ್ ಅನ್ನ ಇವರು ಏನ್ ಮಾಡ್ತಾರೆ? ಥ್ರೋ, ಅಂದ್ರೆ ಡ್ರಾಪ್ ಮಾಡೋದಿಲ್ಲ, ಈ ಸರಿ ಬಿಸಾಡ್ತಾರೆ ಕೆಳಗಡೆ, ಥ್ರೋ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ವಿತ್ ವೆಲಾಸಿಟಿ ಆಫ್ 40 ಮೀಟರ್ ಪರ್ ಸೆಕೆಂಡ್, 40 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಕೊಟ್ಟು ಅದನ್ನ ಕೆಳಗಡೆ ಬಿಸಾಡ್ತಾರೆ ಬಾಲ್ ಅನ್ನು. ಕ್ಲಿಯರ್? ಓಕೆ. ಸೊ ಕ್ವಶನ್ ಇಷ್ಟೇ, ಎಟ್ ವಾಟ್ ಟೈಮ್ ಅಂಡ್ ವೆನ್ ದ ಬಾಲ್ಸ್ ಗೋಯಿಂಗ್ ಟು ಮೀಟ್. ಓಕೆ, ಫೈಂಡ್ ಎಟ್ ವಾಟ್ ಟೈಮ್ ಅಂಡ್ ಎಟ್ ವಾಟ್ ಡಿಸ್ಟೆನ್ಸ್ the balls meets. ಸೊ ನೋಡಿ ಮಕ್ಕಳು, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳುವ ಎಚ್ ಅನ್ನೋ ಒಂದು ಡಿಸ್ಟೆನ್ಸ್ ನಲ್ಲಿ, ಅಂದ್ರೆ ಟಾಪ್ ಇಂದ, at what distance from the top of the tower, top of a tower the balls meets. Okay. ಸೊ ಫ್ರಮ್ ದ ಟಾಪ್ ಆಫ್ ಅ ಟವರ್ ಎಚ್ ಅನ್ನೋ ಹೈಟ್ ನಲ್ಲಿ 2 ಬಾಲ್ಸ್ ಮೀಟ್ ಆಗ್ತದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಓಕೆ, ಈಗ ಮೊದಲನೇ ಬಾಲ್ ಎಚ್ ಅನ್ನ ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಟಿ ಸೆಕೆಂಡ್ ತಗೊಳ್ತು ಅಂತ ಅನ್ಕೊಳ್ಳುವ. ಅಷ್ಟೇ ಟೈಮ್ ನಲ್ಲಿ ಸೆಕೆಂಡ್ ಬಾಲ್ ಕೂಡ ಬಂದು ರೀಚ್ ಆಗಬೇಕು. ಬಟ್ ಸೆಕೆಂಡ್ ಬಾಲ್ ಅನ್ನ 2 ಸೆಕೆಂಡ್ ಆದ್ಮೇಲೆ ಏನ್ ಮಾಡ್ತಿದ್ದಾರೆ?
ಕೆಳಗಡೆ ಆಗ್ತದೆ, ಅಂದ್ರೆ ಬಿಸಾಡ್ತಿದ್ದಾರೆ. ಸೊ ಇದು ಗೊತ್ತಿರೋದೆ ನಮಗೆ. ಸೊ ಈ ಟಿ ಸೆಕೆಂಡ್ಸ್ ನಲ್ಲಿ 2 ಸೆಕೆಂಡ್ ಲೇಟ್ ಆಗಿ ಥ್ರೋ ಮಾಡಿದಂತ ಬಾಲ್, ಅಂದ್ರೆ ಏನು ಫ್ರೀ ಆಗಿ ಬಿಟ್ಟಂತ ಬಾಲ್ ಬಂದು ರೀಚ್ ಆಗೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದನೇ ಆಲ್ರೆಡಿ ಎಷ್ಟು ವೆಲಾಸಿಟಿಯನ್ನು ಕೊಟ್ಟಿರ್ತಾರೆ ಅವರು, ಮೊದಲೇ 40 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿನ ಆಲ್ರೆಡಿ ಆ ಬಾಲಿಗೆ ಕೊಟ್ಟಿರ್ತಾರೆ. ಯಾಕೆಂತ ಹೇಳಿದ್ರೆ ಸೊ 2 ಸೆಕೆಂಡ್ ಲೇಟ್ ಆಗಿ ಇದನ್ನ ಥ್ರೋ ಮಾಡ್ತಾ ಇರೋದ್ರಿಂದ. ಸೊ ಅವಾಗ ಈ ಪರ್ಟಿಕ್ಯುಲರ್ ಬಾಲ್ ಈ ಪಾಯಿಂಟ್ ಅನ್ನ T-2 ಸೆಕೆಂಡ್ಸ್ ನಲ್ಲಿ ಬಂದು ರೀಚ್ ಆಗ್ತದೆ. ಅಂದ್ರೆ ಇಷ್ಟ ಹೈಟ್ ನ ಕವರ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಟೈಮ್ ತಗೊಳ್ತದೆ. ಯಾಕಂತ ಹೇಳಿದ್ರೆ ಎರಡು ಕೂಡ ಟಿ ಸೆಕೆಂಡ್ಸ್ ನಲ್ಲೇ ಬಂದು ರೀಚ್ ಆಗಬೇಕು, ಬಟ್ ಇದನ್ನ ಆಫ್ಟರ್ 2 ಸೆಕೆಂಡ್ಸ್ ಥ್ರೋ ಮಾಡಿರೋದು. ಆದ್ರಿಂದ ಸೊ T-2 ಸೆಕೆಂಡ್ಸ್ ನಲ್ಲೇ ಬಂದು ರೀಚ್ ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಕಡಿಮೆ ಟೈಮ್ ನಲ್ಲೇ ಬಂದು ಈ ಬಾಲ್ ಈ ಪಾಯಿಂಟ್ ಅನ್ನು ರೀಚ್ ಆಗಬೇಕು. ಇದು ಎಷ್ಟು ಟೈಮ್ ತಗೊಳುತ್ತೆ, ಅದಕ್ಕಿಂತ 2 ಸೆಕೆಂಡ್ ಕಡಿಮೆ ಟೈಮ್ ನಲ್ಲೇ ಇದು ಬಂದು ರೀಚ್ ಆಗಬೇಕು. ಅದಕ್ಕೇನೆ ಅವರು 40 ಮೀಟರ್ ಪರ್ ಸೆಕೆಂಡ್ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿರೋದು. ಇದಕ್ಕೆ ಯಾವುದೇ ರೀತಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿಲ್ಲ. ಕ್ಲಿಯರಾ? ಎಸ್. ಸೊ ಈಗ ಫಸ್ಟ್ ಬಾಲಿಗೆ ಇಕ್ವೇಶನ್ ಬರೀತೀನಿ. ಫಸ್ಟ್ ಬಾಲ್, ಓಕೆ. ಸೊ ಇದು ಫೈನಲ್ ಪೊಸಿಷನ್, ಇದು ಇನಿಷಿಯಲ್ ಪೊಸಿಷನ್. ಸೊ ಮೈನಸ್ ಎಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಜಿ ಟಿ ಸ್ಕ್ವೇರ್, ಯಾಕಂದ್ರೆ ಯು ಇಸ್ ಈಕ್ವಲ್ ಟು 0. ಸೊ ಮೈನಸ್ ಮೈನಸ್ ಹೋಯ್ತು ಇಲ್ಲಿ. ಇದು ಮೊದಲನೇ ಇಕ್ವೇಶನ್ ಸಿಕ್ತು ನನಗೆ. ಸೆಕೆಂಡ್ ಬಾಲಿಗೆ ಇದೇ ತರ ಇಕ್ವೇಶನ್ ಅನ್ನು ಬರೀ. ಸೊ ಇಲ್ಲೂ ಕೂಡ ಅದೇ ಎಚ್ ಅನ್ನ ಹೈಟ್ ದಟ್ ಇಸ್ ಈಕ್ವಲ್ ಟು ಎಚ್ ಮೈನಸ್ ಆಗಿರುತ್ತದೆ. ನೆಕ್ಸ್ಟ್ ಯು ಟಿ ಮೈನಸ್ 40 ಇಂಟು T-2. ನೆಕ್ಸ್ಟ್ ಆಫ್ ಜಿ T-2 ಹೋಲ್ ಸ್ಕ್ವೇರ್. ಇಲ್ಲೂ ಕೂಡ ಮೈನಸ್ ಮೈನಸ್ ಎಲ್ಲ ಹೋಯ್ತು, ಎಲ್ಲ ಪ್ಲಸ್ ಆಯ್ತು. ಕ್ಲಿಯರ್ ಆಯ್ತಾ? ಎರಡು ಈಕ್ವೇಶನ್ ಸಿಕ್ತು. ಈ ಎರಡು ಈಕ್ವೇಶನ್ ಅನ್ನ ಈಕ್ವೇಟ್ ಮಾಡ್ಬೇಕು ಮಕ್ಕಳಿಗೆ. ಸೊ 40 T-2 ಪ್ಲಸ್ ಆಫ್ ಜಿ ಇಂಟು T-2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಫ್ ಜಿ ಟಿ ಸ್ಕ್ವೇರ್. ಯಾಕಂತ ಹೇಳಿದ್ರೆ ಈ ಎರಡು ಹೈಟ್ ಸೇಮ್ ಆಗಿರ್ಬೇಕು ತಾನೆ, ಎರಡು ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿದ್ರೆ ಮಾತ್ರ ಅದೆರಡು ಬಂದು 8 ಪಾಯಿಂಟ್ ನಲ್ಲಿ ಮೀಟ್ ಆಗುವಂಥದ್ದು. ಓಕೆನಾ? ಎಸ್. ಸೊ 40 T-2 ಅನ್ನ ಇಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಆ ಕಡೆ ಕಳಿಸಿ. ಆ ಕಡೆ ಕಳಿಸಿದ್ರೆ ಆಫ್ ಜಿ ಇಸ್ ಅ ಕಾಮನ್ ಕ್ವಾಂಟಿಟಿ, ಟಿ ಸ್ಕ್ವೇರ್ ಮೈನಸ್ T-2 ಹೋಲ್ ಸ್ಕ್ವೇರ್, ಕ್ಲೋಸ್ ದ ಬ್ರಾಕೆಟ್. ನೆಕ್ಸ್ಟ್ 40 ಇಂಟು T-2 ಇಸ್ ಈಕ್ವಲ್ ಟು ಆಫ್ ಇಂಟು 10 ಅಂತ ಬರ್ಕೊಂಡ್ಬಿಡ್ತೀನಿ ಇದನ್ನ. ಟಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ನೆಕ್ಸ್ಟ್ ಇದು ಬಿ ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ 2ab ಈ ತರ ಬರ್ತದೆ ನನಗೆ. ಸೊ 2 ಇಂಟು ಎ ಇಂಟು ಬಿ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ 2 5 10, 5 8 40. ಓಕೆ. ಸೊ 8 ಇಂಟು T-2 ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಇಲ್ಲಿ 4t ಇದೆ, ಮೈನಸ್ 4 ಇದೆ. ಸೊ 4 ಅನ್ನ ಕಾಮನ್ ತೆಗಿತೀನಿ. T-1 ಸಿಕ್ತು, 4 2 8. ಸೊ 2t ಮೈನಸ್ 4 ಇಸ್ ಈಕ್ವಲ್ ಟು T-1. ಸೊ ಟಿ ಈ ಕಡೆ ಬರ್ತದೆ, ಆಗ ಟಿ ಈ ಕಡೆ ಅಂದ್ರೆ 2t ಮೈನಸ್ ಟಿ ಆಗ್ತದೆ. -4 ಆ ಕಡೆ ಹೋಯ್ತು ಅಂತ ಹೇಳಿದ್ರೆ ಪ್ಲಸ್ 3 ಸೆಕೆಂಡ್ಸ್. ಇಷ್ಟು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಏನಾಗ್ತದೆ, ಈ ಎರಡು ಬಾಲ್ಸ್ಗಳು ಮೀಟ್ ಆಗ್ತವೆ. ಸೊ 3 ಸೆಕೆಂಡ್ಸ್ ನಲ್ಲಿ. ಸೊ ಈಗ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಫ್ರಮ್ ದ ಟಾಪ್ ಆಫ್ ದ ಟವರ್ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಮೀಟ್ ಆಗ್ತದೆ, ಈ ಈಕ್ವೇಶನ್ ಗೆ ಆ ಟಿ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ. ಎಸ್. ಸೊ ಎಚ್ ಇಸ್ ಈಕ್ವಲ್ ಟು ಆಫ್ ಜಿ ಟಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಆಫ್ ಇಂಟು ಜಿ ವ್ಯಾಲ್ಯೂ 10, ಟಿ ಸ್ಕ್ವೇರ್ 9, 2 5 10, ಸೊ 9 5 45, 45 ಮೀಟರ್. ಸೊ ಈ ಪರ್ಟಿಕ್ಯುಲರ್ ಹೈಟ್ ಇಂದ 45 ಮೀಟರ್ ಕೆಳಗಡೆ ಎರಡು ಬಾಲ್ಸ್ ಬಂದು ಮೀಟ್ ಆಗ್ತವೆ. ಸೊ ಈ ರೀತಿ ಮಕ್ಕಳೇ ನಾವು ಈ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಯೂಸ್ ಮಾಡಿಕೊಂಡು ಸೊ ಈ ತರದ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬಹುದು. ಓಕೆನಾ? ಎಸ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಈಗ ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 3 ಮಕ್ಕಳೇ, ಇದೊಂದು ನೀಟ್ 2020 ಅಲ್ಲಿ ಕೇಳಿದಂತ ಕ್ವಶನ್. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವಶನ್ ಇದು. ಸೊ ಒಬ್ಬ ವ್ಯಕ್ತಿ ಒಂದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಏನಿದೆ ಅದರ ಗ್ರೌಂಡ್ ಫ್ಲೋರ್ ನಲ್ಲಿ ಕುತ್ಕೊಂಡಿರ್ತಾನೆ. ಓಕೆ. ಸೊ ಇದೊಂದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅಂತ ಅನ್ಕೊಳ್ಳಿ, ಅಥವಾ ಒಂದು ಅಪಾರ್ಟ್ಮೆಂಟ್, ಒಂದು ಬಿಲ್ಡಿಂಗ್. ಓಕೆ. ಅದರ ಗ್ರೌಂಡ್ ಫ್ಲೋರ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮನೆ ಇರ್ತದೆ, ಆ ಮನೆಯಲ್ಲಿ ಒಂದು ವಿಂಡೋ ಇರ್ತದೆ. ಇಲ್ಲೊಬ್ಬ ಅಬ್ಸರ್ವರ್ ಕುತ್ಕೊಂಡಿದ್ದಾನೆ ಗ್ರೌಂಡ್ ಫ್ಲೋರ್ ನಲ್ಲಿ. ಸೊ ಈ ಅಬ್ಸರ್ವರ್ ಈ ವಿಂಡೋ ಥ್ರೂ ಅಬ್ಸರ್ವ್ ಮಾಡಿದಾಗ ಯಾವುದೋ ಒಂದು ಸ್ಟೋನೋ ಅಥವಾ ಬಾಲೋ ಈ ತರ ಕ್ರಾಸ್ ಆಗಿ ಅಂದ್ರೆ ಪಾಸ್ ಆಗಿ ಹೋಗ್ತದೆ, ಅಲ್ಲಿ ವಿಂಡೋ ಇಂದ ಹೊರಗಡೆ ಪಾಸ್ ಆಗಿ ಹೋಗ್ತದೆ. ಓಕೆನಾ? ಎಸ್. ಸೊ ಈ ವಿಂಡೋವನ್ನು ಐಸೋಲೇಟ್ ಮಾಡ್ತೀನಿ ನಾನಿಲ್ಲಿ. ಸೊ ವಿಂಡೋ ಈಗಿರ್ತದೆ, ದಿಸ್ ದ ವಿಂಡೋ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ದಿಸ್ ಹೈಟ್ ಆಫ್ ದ ವಿಂಡೋ ಈಸ್ 1.5 ಮೀಟರ್, 1.5 ಮೀಟರ್ ಹೈಟ್ ಇದೆ ಆ ವಿಂಡೋ. ಓಕೆನಾ? ಸೊ ಇಲ್ಲಿ ಪರ್ಸನ್ ಒಳಗಡೆ ಕುತ್ಕೊಂಡಿದ್ದಾಗ ಸೊ ಅವನು ವಿಂಡೋವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅಂದ್ರೆ ವಿಂಡೋ ಈ ಕಡೆ ಇದ್ದಾನೆ, ಅವನು ವಿಂಡೋ ಇಂದ ಈ ಕಡೆ ಇದ್ದಾನೆ ಪರ್ಸನ್. ಸೊ ಅವನು ಈ ವಿಂಡೋ ಇಂದ ಹೊರಗಡೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅಬ್ಸರ್ವ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಪಾರ್ಟಿಕಲ್ ಅಥವಾ ಬಾಲ್
ಪಾಸ್ ಆಗಿ ಹೋಗ್ತದೆ ಹಿಂಗೆ ಹೊರಗಡೆಯಿಂದ. ಓಕೆನಾ? ಸೊ ಈ ಪಾಸ್ ಆಗಿ ಹೋಗ್ಬೇಕಾದ್ರೆ ಅದು ಒಂದು 0.1 ಸೆಕೆಂಡ್ನಲ್ಲಿ ಪಾಸ್ ಆಗಿ ಹೋಗ್ಬಿಡ್ತದೆ. ಕ್ಲಿಯರ್ ಆಯ್ತಾ? ಇಂಥ ಕೇಸ್ ಇದ್ದಾಗ ಅಕಾರ್ಡಿಂಗ್ ಟು ದ ಅಬ್ಸರ್ವರ್ ಎಟ್ ದ ಟಾಪ್ ಆಫ್ ದ ವಿಂಡೋ ಅಂದ್ರೆ ಜಸ್ಟ್ ಈ ಪಾಯಿಂಟ್ ನಲ್ಲಿ ಆ ಬಾಲ್ದು ವೆಲಾಸಿಟಿ ಎಷ್ಟಿತ್ತು ಅದನ್ನ ಯು ಅಂತ ತಗೊಳ್ತೀನಿ. ಆ ವೆಲಾಸಿಟಿ ಎಷ್ಟಿತ್ತು ಅಂತ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಬರೀತೀನಿ ನೋಡಿ. ಓಕೆ, a person sitting in the ground floor of a building noticed through a window of height 1.5 meter a ball dropped from the roof of a building crosses the window in 0.1 second. Find the velocity of a ball at the point top of a window. ಅಥವಾ at a point topmost point ಅಂತ ಹೇಳಿದೆ. At the topmost point of the window. Topmost point of the window. ಈ ರೀತಿ ಕ್ವಶನ್ ಇತ್ತು ಮಕ್ಕಳು. ಸೊ ಇದು ನೀಟ್ 2020 ಕೇಳಿದಂತ ಕ್ವಶನ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಆಫ್ ಆಲ್ ಇಲ್ಲಿದೆ ಬಾಲ್, ಕೆಳಗಡೆ ಬೀಳ್ತಾ ಇದೆ. ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್. ಫೈನಲ್ ಪೊಸಿಷನ್ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್. ಆಗ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಲ್ ಏನಾಗಬೇಕು? ನೆಗೆಟಿವ್ ಆಗಬೇಕು. H is equal to -1.5 ಮೀಟರ್. ನೆಕ್ಸ್ಟ್ ಟೈಮ್ ಎಷ್ಟು ತಗೊಂಡಿದೆ ನೋಡಿ, 0.1 ಸೆಕೆಂಡ್. ಕ್ಲಿಯರ್ ಆಯ್ತಾ? ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇನಿಷಿಯಲ್ ವೆಲಾಸಿಟಿ. S is equal to ut plus of it square ಫಾರ್ಮುಲಾವನ್ನು ತಗೊಳ್ಳಿ. ಪ್ಲಸ್ ಆಫ್ at ಸ್ಕ್ವೇರ್. ಎಸ್ ವ್ಯಾಲ್ಯೂ ಎಷ್ಟಿದೆ? -1.5 is equal to u ವ್ಯಾಲ್ಯೂ ನಾನು ಫೈಂಡ್ ಔಟ್ ಮಾಡ್ಬೇಕು ಅದನ್ನ, ಇಂಟು ಟೈಮ್ ವ್ಯಾಲ್ಯೂ 0.1. ನೆಕ್ಸ್ಟ್ ಆಫ್ ಇಂಟು 10 ಇದು ಜಿ ವ್ಯಾಲ್ಯೂ. ನೆಕ್ಸ್ಟ್ ಟಿ ಸ್ಕ್ವೇರ್ ಅಂತ ಹೇಳಿದ್ರೆ 0.1 ಹೋಲ್ ಸ್ಕ್ವೇರ್. ಓಕೆ, ಸೊ 2 5s 10. ಇಲ್ಲಿ -1.5 is equal to 0.1 u ಮೈನಸ್ ಇದು 0.01 ಆಗ್ತದೆ, ಇಂಟು 5 0.05 ಆಗ್ತದೆ. ಓಕೆ, ಆಗ 0.1 u is equal to -1.5 ಇದು ಆ ಕಡೆ ಬಂದ್ರೆ ಪ್ಲಸ್ 0.05 ಆಗ್ತದೆ. 0.1 u is equal to -1.45 ಆಗ್ತದೆ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ u is equal to -1.45 divided by 0.1 is equal to -14.5 ಮೀಟರ್ ಪರ್ ಸೆಕೆಂಡ್. ಕ್ಲಿಯರ್ ಆಯ್ತಾ? ಸೊ ಟಾಪ್ ಮೋಸ್ಟ್ ಪಾಯಿಂಟ್ ನಲ್ಲಿ -14.5 ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇರ್ತದೆ. ವೆಲಾಸಿಟಿ ಯಾಕೆ ನೆಗೆಟಿವ್ ಬಂತು ಅಂತ ಹೇಳಿದ್ರೆ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಅ ಡೌನ್ವರ್ಡ್ ಡೈರೆಕ್ಷನ್, ಅಂದ್ರೆ ವರ್ಟಿಕಲಿ ಡೌನ್ವರ್ಡ್ ಬರ್ತಾ ಇದೆ, ಫ್ರೀ ಫಾಲ್ ಆಗ್ತಾ ಇದೆ. ಸೊ ಅದರಿಂದ ಇಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಟಾಪ್ ಮೋಸ್ಟ್ ಪಾಯಿಂಟ್ ನಲ್ಲಿ ವೆಲಾಸಿಟಿ ಸಿಕ್ಕಿದೆ. ಯಾವಾಗ ಪಾರ್ಟಿಕಲ್ ನ ಅಂದ್ರೆ ಬಾಲ್ ಅನ್ನ ಡ್ರಾಪ್ ಮಾಡ್ತಾರೆ, ಡ್ರಾಪ್ ಮಾಡಿದಂತ ಪಾಯಿಂಟ್ ನಲ್ಲಿ ಯು ವ್ಯಾಲ್ಯೂ 0 ಇರಬಹುದು. ಬಟ್ ಈ ಟಾಪ್ ಮೋಸ್ಟ್ ಪಾಯಿಂಟ್ ಆಫ್ ದ ವಿಂಡೋದಲ್ಲಿ ಯು ವ್ಯಾಲ್ಯೂ 0 ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆನಾ? ಡ್ರಾಪ್ ಮಾಡಿದಂತ ಪಾಯಿಂಟ್ ನಲ್ಲಿ ಯು ವ್ಯಾಲ್ಯೂ 0 ಇರ್ತದೆ, ಇನಿಷಿಯಲ್ ವೆಲಾಸಿಟಿ. ಕ್ಲಿಯರ್ ಆಯ್ತಾ? ಸೊ ಅದರಿಂದ ಯು ವ್ಯಾಲ್ಯೂ ಸಿಕ್ತು ನಮಗೆ -14.5 ಮೀಟರ್ ಪರ್ ಸೆಕೆಂಡ್ ಸಿಕ್ತು. ಸೊ ಹೀಗೆ ಮಕ್ಕಳೇ, ಸೊ ಈ ರೀತಿ ನೀವು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಇರಿ ಯೂಸಿಂಗ್ ದಿಸ್ ಈಕ್ವೇಷನ್ಸ್ ಆಫ್ ಮೋಷನ್ ಮತ್ತೆ ಕೈನಮ್ಯಾಟಿಕ್ಸ್ ಈಕ್ವೇಷನ್ಸ್ ಅನ್ನು ಯೂಸ್ ಮಾಡಿಕೊಂಡು. ಸೊ ಇನ್ನೂ ಸಾಕಷ್ಟು ಕಾನ್ಸೆಪ್ಟ್ಸ್ಗಳು ಕವರ್ ಮಾಡೋಕ್ಕಾಗಲಿಲ್ಲ, ಲೈಕ್ ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್, ಮತ್ತೆ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ಲಾಸ್ಟ್ t ಸೆಕೆಂಡ್ಸ್. ಸೊ ಮತ್ತೆ ರಿಯಾಕ್ಷನ್ ಟೈಮ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅವೆಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ಓದ್ತಾ ಇರಿ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.